ನಮಸ್ಕಾರ, ಶುಭೋದಯ. 2024 ವರ್ಷ ಫಲ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. 2023 ಕಳೆದು 2024ನೇ ವರ್ಷಕ್ಕೆ ಕಾಲಿಟ್ಟಿದ್ದೀವಿ. ಇವತ್ತು ವರ್ಷದ ಮೊದಲ ದಿನ. ಇಡೀ ವರ್ಷ ಹೇಗಿರುತ್ತೆ ಎನ್ನುವಂತಹ ಕುತೂಹಲ ಖಂಡಿತವಾಗ್ಲೂ ಸಹಜವಾಗಿ ತಮ್ಮಲ್ಲಿರುತ್ತೆ. ಹಲವು ಪ್ರಶ್ನೆಗಳು ತಮ್ಮನ್ನ ಕಾಡ್ತಾ ಇರುತ್ತೆ. ಹಾಗಾಗಿ ಇಡೀ ವರ್ಷ ಹೇಗಿದೆ, 12 ರಾಶಿಗಳ ಫಲಾನುಫಲಗಳು ಯಾವ ರೀತಿಯಲ್ಲಿದೆ, ಅದರ ಜೊತೆಗೆ ನೇರವಾಗಿ ಕರೆ ಮಾಡಿ ತಾವು ಕೂಡ ತಮ್ಮ ಸಮಸ್ಯೆಗಳನ್ನ ಪ್ರಶ್ನೆಗಳನ್ನ ಕೇಳಬಹುದು. ಅದಕ್ಕೆ ಉತ್ತರವನ್ನು ಕೂಡ ನೀಡುತ್ತಾರೆ ಪ್ರಾಜ್ಞರಾದಂತಹ ಶ್ರೀಕಂಠ ಶಾಸ್ತ್ರಿಗಳು ನಮ್ಮ ಜೊತೆ ಇದ್ದಾರೆ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನಮಸ್ಕಾರ. ತಮಗೂ ಈ ಕ್ರೈಸ್ತ ವರ್ಷ ಅಂತಕ್ಕಂಥದ್ದು ಎಲ್ಲವೂ ಪ್ರತಿ ದಿವಸವೂ ಹೊಸ ವರ್ಷವೇ, ಅಂತೂ ಹೊಸ ವರ್ಷ ಶುಭಾಶಯಗಳು. ಸಮಸ್ತ ಜನತೆಗೆ, ನಾಡಿನ ಜನತೆಗೆ ಕ್ರೈಸ್ತ ವರ್ಷ ಆರಂಭ ಹೊಸ ಉತ್ಸಾಹವನ್ನು ಕೊಡಲಿ ಅಂತ ಪ್ರಾರ್ಥಿಸ್ತೀನಿ. ಹೊಸ ವರ್ಷ ಬಂದಿದೆ, ವರ್ಷ ಹೇಗಿದೆ ಎನ್ನುವಂತಹ ಕುತೂಹಲ ಇರುತ್ತೆ. ಸಹಜವಾಗಿ ಜ್ಯೋತಿಷ್ಯ ಶಾಸ್ತ್ರವನ್ನು ನಾವು ಗಮನಿಸ್ತಾ ಹೋದಾಗ ಯುಗಾದಿಯ ನಂತರ ನಾವು ಮಾತನಾಡ್ತೀವಿ ಫಲಾನುಫಲಗಳ ಬಗ್ಗೆ. ಆದರೆ ರೂಢಿಯಲ್ಲಿರುವಂತಹ ಈ ವರ್ಷದ ಆರಂಭ ಈಗ 2024 ಬಂದಿರುವಂತಹ ಹಿನ್ನೆಲೆಯಲ್ಲಿ ಇಡೀ ವರ್ಷ ಹೇಗೆ ಸಾಗುತ್ತೆ, ಈ ಕುತೂಹಲ ಖಂಡಿತವಾಗ್ಲೂ ಪ್ರತಿಯೊಬ್ಬರೂ ಕಾಡ್ತಾ ಇರುತ್ತೆ. 12 ರಾಶಿಗಳು, ಆ ರಾಶಿಗಳಲ್ಲಿ ತನ್ನ ರಾಶಿಯಲ್ಲಿ ಏನಿದೆಯಪ್ಪ ಕಾಯ್ತಾ ಇದೆ ಅನ್ನೋದ್ರ ಬಗ್ಗೆ ಕುತೂಹಲ ಇರುತ್ತೆ. ಹಾಗಾಗಿ ಆರಂಭಿಸೋದೇ ನಾವು ಈ ವರ್ಷ ಹೇಗಿದೆ ಅಂತ ಅದನ್ನು ನೋಡೋದಾದ್ರೆ. ಖಂಡಿತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಾಮಾನ್ಯವಾಗಿ ಈ ಯುಗಾದಿಯಲ್ಲಿ ನಾವು ಹೊಸ ವರ್ಷದ ಅಂದರೆ ಹೊಸ ಫಲದ ಚಿಂತನೆಯನ್ನು ಮಾಡ್ತೀವಿ. ಯುಗಾದಿ ಹಬ್ಬದಲ್ಲಿ ಯಾರು ರಾಜ, ಯಾರು ಮಂತ್ರಿ, ಅಧಿನಾಯಕರು ಯಾರು, ಹೀಗೆ ಅವುಗಳ ಫಲವನ್ನು ನಾವು ಚಿಂತನೆ ಮಾಡ್ತಕ್ಕಂಥದ್ದು ನಮ್ಮ ಸಂಪ್ರದಾಯ, ನಮ್ಮ ಶಾಸ್ತ್ರ ಸೂಚಿಸಿರ್ತಕ್ಕಂಥ ಮಾರ್ಗದರ್ಶನ. ಅದನ್ನೇ ನಾವು ಪ್ರಧಾನವಾಗಿ ಪರಿಗಣಿಸೋದು. ಆದರೆ ಯುಗಾದಿಯವರೆಗೆ ನಮ್ಮ ಹಾದಿ ಹೇಗಿರುತ್ತೆ, ಉತ್ತರಾಯಣದಲ್ಲಿ ನಾವು ಈಗ 15ನೇ ತಾರೀಕು ಉತ್ತರಾಯಣಕ್ಕೆ ಪ್ರವೇಶ ಮಾಡ್ತೀವಿ. ಈಗಾಗಲೇ ಉತ್ತರದ ಆ ಕಡೆಗೆ ಸೂರ್ಯ ತಿರುಗಿಬಿಟ್ಟಿದ್ದಾನೆ. ಡಿಸೆಂಬರ್ 21, 22ಕ್ಕೆ ಆ ಒಂದು ಪ್ರಕ್ರಿಯೆ ನಡೆಯುತ್ತೆ. ಆದರೂ ನಾವು ಉತ್ತರಾಯಣದ ಕಡೆಗೆ ಈಗ ಅಧಿಕೃತವಾಗಿ ಚಾಲನೆ ಮಾಡೋದು ಜನವರಿ 15ನೇ ತಾರೀಕು. ಅಲ್ಲಿಂದ ನೋಡಿ ಗ್ರಹಗಳ ಒಂದಷ್ಟು ಬದಲಾವಣೆಗಳನ್ನು ಕಾಣ್ತಾ ಹೋಗ್ತೀವಿ. ಸೊ ಈ ದೃಷ್ಟಿಯಲ್ಲಿ, ಈ ಹಿನ್ನೆಲೆಯಲ್ಲಿ ಯುಗಾದಿಯವರೆಗೆ ಹೇಗಿರ್ತದೆ ನಮ್ಮ ಫಲ ಅನ್ನೋದನ್ನು ನಾವು ಈ ಸಂದರ್ಭದಲ್ಲಿ ತಿಳಿತಾ ಹೋಗೋಣ. ನಾವು 12 ರಾಶಿಗಳ ಫಲ ತಿಳಿತಾ ಹೋಗೋಣ. ನೋಡಿ, ಪ್ರಾರಂಭದಲ್ಲಿ ನಾವು ಈ ಜನವರಿ ಆ ತಿಂಗಳು ಹೇಗಿರ್ತದೆ ಒಂದು ಕೋಷ್ಟಕವನ್ನು ನೀವು ಗಮನಿಸಿ. ಜನವರಿ ತಿಂಗಳಲ್ಲಿ ಇರ್ತಕ್ಕಂತಹ ಲಕ್ಷಣ, ರಾಶಿಗಳ ಲಕ್ಷಣ ಇದು. ಗುರು ಯಥಾಸ್ಥಿತಿಯಲ್ಲಿ ಮೇಷರಾಶಿಯಲ್ಲಿ ಇರ್ತಕ್ಕಂಥ ನೋಡ್ತೀವಿ. ಕೇತು ರಾಹುಗಳ ಪರಿವರ್ತನೆ ಏನೂ ಇಲ್ಲ, ಶನೈಶ್ಚರ ಪರಿವರ್ತನೆ ಕೂಡ ಇಲ್ಲ. ಜನವರಿಯಲ್ಲಿ ರವಿ ಪರಿವರ್ತನೆ ನಾವು ಕಾಣ್ತೀವಿ. ನಾನು ಈಗಷ್ಟೇ ಹೇಳಿದ್ನಲ್ಲ, ಸಂಕ್ರಾಂತಿಯ ಸಂದರ್ಭದಲ್ಲಿ ರವಿ ಮಕರ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಅದರ ಹೊರತಾಗಿ ಕುಜ ಬುಧ ಶುಕ್ರರ ಯುತಿ. ಹೀಗಿರುವಾಗ ಇದು ಜನವರಿ ತಿಂಗಳ ಒಂದು ಫಲ. ಇನ್ನು ನಾವು ಫೆಬ್ರವರಿಯನ್ನು ಗಮನಿಸೋಣ. ಫೆಬ್ರವರಿ ತಿಂಗಳಲ್ಲಿ ತಾವು ಕೋಷ್ಟಕವನ್ನು ಬದಲಾಯಿಸಬಹುದು. ಫೆಬ್ರವರಿಯಲ್ಲಿ ನೋಡಿ, ರವಿ ಯಥಾಪ್ರಕಾರ ಗುರು ಕೇತು ರಾಹು ಹಾಗೇ ಇದ್ದಾರೆ. ರವಿ ಮುಂದೆ ಮಕರ ರಾಶಿಯಲ್ಲಿದ್ದಂಥವನು ಮುಂದೆ ಹೋಗಿದ್ದಾನೆ, ಕುಂಭಕ್ಕೆ ಹೋಗಿದ್ದಾನೆ. ರವಿ ಬುಧ ಹಾಗೂ ಶನೈಶ್ಚರರು. ಕುಜ ಉಚ್ಚಸ್ಥಾನಕ್ಕೆ ಬಂದುಬಿಡ್ತಾನೆ ಫೆಬ್ರವರಿಯಲ್ಲಿ. ಕುಜ ಶುಕ್ರರ ಯುತಿಯನ್ನು ನಾವು ಕಾಣ್ತೀವಿ ಫೆಬ್ರವರಿ ತಿಂಗಳಲ್ಲಿ. ಇನ್ನು ಮಾರ್ಚ್ ತಿಂಗಳಲ್ಲಿ ಗಮನಿಸ್ಕೊಂಡ್ರೆ, ಮಾರ್ಚಲ್ಲಿ ಆ ಕೋಷ್ಟಕವನ್ನು ನೋಡೋಣ. ಯಥಾಸ್ಥಿತಿಯಲ್ಲೇ ಇರ್ತದೆ. ಗುರು ರಾಹು ಮತ್ತು ಕೇತು ಅದೇ ಸ್ಥಾನದಲ್ಲಿ ಇರ್ತಾರೆ. ಇಲ್ಲಿ ಸ್ವಲ್ಪ ತಪ್ಪಾಗಿದೆ, ಇರಲಿ. ಅಲ್ಲಿ ರವಿ ಮೀನರಾಶಿಗೆ ಹೋಗಿರ್ತಕ್ಕಂಥದ್ದು, ಕುಜ ಶುಕ್ರ ಶನೈಶ್ಚರರು ಕುಂಭರಾಶಿಯಲ್ಲಿ ಇರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಇನ್ನು ನಂತರದ ಏಪ್ರಿಲ್ ತಿಂಗಳನ್ನು ಗಮನಿಸೋಣ. ಏಪ್ರಿಲ್ ತಿಂಗಳಲ್ಲಿ ಯಥಾ ಪ್ರಕಾರ ಗುರು ಅಲ್ಲೇ ಇರ್ತಕ್ಕಂಥದ್ದು ನೋಡ್ತೀವಿ, ಕೇತು ಗಮನಿಸ್ತಾ ಇದ್ದೀವಿ, ರವಿ ಶುಕ್ರರು ಅಲ್ಲೇ ಇರ್ತಾರೆ. ಇಲ್ಲಿ ಮೀನರಾಶಿಯಲ್ಲಿ ಇರ್ತಕ್ಕಂಥ ಶುಕ್ರನ ಪರಿವರ್ತನೆ ಕಾಣ್ತೀವಿ. ಇನ್ನು ಕುಜ ಶನಿಯರ ಯುತಿಯನ್ನು ನೋಡ್ತೀವಿ ಏಪ್ರಿಲ್ ತಿಂಗಳಲ್ಲಿ. ಇದು 4 ತಿಂಗಳಲ್ಲಿ ಗ್ರಹಗಳ ವ್ಯತ್ಯಾಸವನ್ನು ನಾವು ಗಮನಿಸ್ಕೊಂಡ್ರೆ ಯಾವ ರಾಶಿಗೆ ಹೆಚ್ಚಿನ ಬಲ ಇರ್ತದೆ ಅನ್ನೋದು ಒಂದು ಮನಸ್ಸಿಗೆ ಬರ್ತದೆ. ಈ ಕಾರಣದಿಂದಾಗಿ ಈ ಒಂದು ಕೋಷ್ಟಕವನ್ನು ನಮಗೆ ತೋರಿಸಿದ್ದಾಯಿತು. ಈಗ ನಾವು ಫಲಗಳನ್ನು ಗಮನಿಸ್ತಾ ಹೋಗೋಣ. ಮೇಷರಾಶಿಯವರಿಗೆ ಈ 4 ತಿಂಗಳು ಹೇಗಿರ್ತದಪ್ಪ ನೋಡಿ. ಮೇಷರಾಶಿಯವರಿಗೆ ವರ್ಷದ ಪ್ರಾರಂಭದಲ್ಲಿ ಉತ್ತಮ ಫಲವನ್ನು ಕಾಣಲಿಕ್ಕೆ ಅವಕಾಶ ಇದೆ. ಯಾಕೆಂದರೆ ದಿಗ್ಬಲ ಸ್ಥಾನದಲ್ಲಿರ್ತಕ್ಕಂಥ ರವಿ ಒಂದು ಕಡೆ ಆದರೆ, ಏಕಾದಶದಲ್ಲಿರ್ತಕ್ಕಂಥ ಶನೈಶ್ಚರನ ಬಲ ಒಂದು, ಮತ್ತು ಕುಜ ಸಾಕ್ಷಾತ್ ಜನ್ಮಾಧಿಪತಿ 9ನೇ ಮನೆಯಲ್ಲಿದ್ದಾಗ ನೃಪ ಸುಹೃತ್ ಅಂತ ಹೇಳ್ತಾರೆ. ಹೀಗಾಗಿ ರಾಜರ ಜೊತೆಗೆ, ಮಂತ್ರಿಗಳ ಜೊತೆಗೆ ಒಂದು ಒಡನಾಟ, ಸ್ನೇಹ ಬೆಳೀತಕ್ಕಂತಹ ಸಾಧ್ಯತೆಯನ್ನು ಗಮನಿಸ್ತೀವಿ. ಇನ್ನು ಲಗ್ನದ ಗುರು ಶೋಭಾವಾನ್ ಸುಕೃತಿ ಅಂತ ಹೇಳ್ತಾರೆ. ಹೀಗಾಗಿ ಲಗ್ನದ ಗುರುವಿನ ಬಲ ಮತ್ತು ಏಕಾದಶದ ಶನೈಶ್ಚರನ ಬಲ ಇದು ತುಂಬ ತುಂಬ ಉಪಯುಕ್ತವಾದ, ವಿಶಿಷ್ಟವಾದ ಶುಭ ಫಲಗಳನ್ನು ಕೊಡುತ್ತೆ ಮೇಷರಾಶಿಯವರಿಗೆ. ತುಂಬ ಹೆಚ್ಚಿನ ಒಳ್ಳೆಯ ಫಲಗಳನ್ನು ನೀವು ಜನವರಿಯಲ್ಲಿ ಕಾಣಬಹುದು. ಇನ್ನು ಫೆಬ್ರವರಿಯಲ್ಲಿ ಗಮನಿಸ್ಕೊಂಡ್ರೆ ನಾವು ಸ್ವಲ್ಪ ಏಕಾದಶ
ಆ ಸ್ಥಾನಕ್ಕೆ ರವಿ ಬರ್ತಾನೆ. ಅದು ತುಂಬ ಬಹುಧನಾಯುಹು ಜನಪತಿ ಅಂತ ಹೇಳುತ್ತೆ. ಹೀಗಾಗಿ ಫೆಬ್ರವರಿ ತಿಂಗಳಲ್ಲಿ ನಿಮಗೆ ಹೆಚ್ಚಿನ ಆಡಳಿತ ಬಲ ಅಂತೀವಲ್ಲ ಅದು ಉಂಟಾಗ್ತಕ್ಕಂತಹ ಸಾಧ್ಯತೆ. ಜನವರಿ ಒಂದು ರೀತಿಯ ಫಲವನ್ನು ಶುಭ ಫಲವನ್ನು ಕೊಟ್ಟರೆ ಫೆಬ್ರವರಿ ಅದಕ್ಕಿಂತಲೂ ಒಂದು ಹೆಚ್ಚಿನ ಫಲವನ್ನು ಕೊಡುತ್ತೆ. ಮತ್ತು ದಶಮ ಸ್ಥಾನಕ್ಕೆ ಬರ್ತಾನೆ ಕುಜ. ಆ ಸಂದರ್ಭದಲ್ಲಿ ನಭತಿ ನೃಪತಿ ಅಂತ ಹೇಳ್ತಾರೆ. ಅಂದರೆ ಭೂಮಿಯನ್ನು ಆಳ್ತಕ್ಕಂತಹ ಶಕ್ತಿಯನ್ನು ತಂದು ಕೊಡ್ತಾನೆ ಕುಜ. ಅಂತೂ ನಿಮಗೆ ಈ ಜನವರಿ ಹಾಗೂ ಫೆಬ್ರವರಿ ಮೇಷರಾಶಿಯವರಿಗೆ ಉತ್ಕೃಷ್ಟವಾದ ಫಲಗಳನ್ನು ಕೊಡ್ತಾ ಇದೆ. ನೀವು ಅಂದುಕೊಂಡಿದ್ದನ್ನು ಸಾಧಿಸಬಹುದು. ಯಾವುದಾದ್ರು ಹೊಸ ಕೆಲಸಗಳಿಗೆ ಕೈ ಹಾಕಿದ್ರೆ ಅದಕ್ಕೆ ವಿಶಿಷ್ಟವಾದ ಲಾಭ ಬರುತ್ತೆ ಅನ್ನೋದನ್ನು ಕಾಣಬಹುದು. ಇತ್ಯಾದಿ ಶುಭ ಫಲ ಇದೆ. ಇನ್ನು ಏಪ್ರಿಲ್ ತಿಂಗಳಲ್ಲಿ ಶುಕ್ರನ ಒಂದು ಉಚ್ಚಸ್ಥಾನ, ಧನಾಧಿಪತಿ ಉಚ್ಚಸ್ಥಾನಕ್ಕೆ ಬರ್ತಾನೆ. ಆಗ ಇನ್ವೆಸ್ಟ್ಮೆಂಟ್, ಒಳ್ಳೆಯ ರೀತಿಯಲ್ಲಿ ಒಳ್ಳೆಯ ಕೆಲಸಗಳಿಗೆ, ಒಳ್ಳೆಯ ಕಾರ್ಯಗಳಿಗೆ ಹಣ ವಿನಿಯೋಗ ಮಾಡ್ತಕ್ಕಂಥದ್ದು, ತನ್ಮೂಲಕ ಒಂದು ಲಾಭ ಗಳಿಕೆ ಮಾಡ್ತಕ್ಕಂಥ ಸಾಧ್ಯತೆ ಇದನ್ನೆಲ್ಲ ಕಾಣ್ತೀವಿ. ಇದರ ಜೊತೆಗೆ ರಾಹು ವೇದಲ್ಲಿದ್ದಾನೆ. ಹೀಗಾಗಿ ಕಣ್ಣಿನ ಬಾಧೆಗಳು ಬರಬಹುದು. ಸ್ವಲ್ಪ ಹುಷಾರಾಗಿರಿ ಆರೋಗ್ಯದ ಮಟ್ಟಿಗೆ. ಮತ್ತು ಅಲ್ಲಿ ವ್ಯಯಕರ ಅಂತ ಹೇಳಿದೆ. ಹೀಗಾಗಿ ಅನಗತ್ಯ ವ್ಯಯಗಳು ಆಗ್ತಕ್ಕಂತಹ ಸಾಧ್ಯತೆ ಇದ್ದೇ ಇದೆ. ಈ ಕಾರಣ ಅದರ ಕಡೆಗೆ ಸ್ವಲ್ಪ ಗಮನ ಹರಿಸಿದ್ರೆ ಸಾಕಾಗುತ್ತೆ. ಉಳಿದ ಹಾಗೆ ಹೆಚ್ಚಿನ ಶುಭ ಫಲ ಇದೆ, ಆತಂಕ ಬೇಡ. ಪರಿಹಾರಕ್ಕೆ ಏನಪ್ಪ ಮಾಡೋದು? ಈಗ ರಾಹುವಿನ ತೊಡಕಾಗ್ತಾ ಇದೆಯಲ್ಲ, ಈ ಕಾರಣದಿಂದ ರಾಹು ಕೇತುಗಳ ತೊಡಕು. ಕೇತು ತೊಂದರೆ ಇಲ್ಲ, 6ನೇ ಕೇತು ತೊಂದರೆ ಇಲ್ಲ, ರಾಹು ಪ್ರಧಾನವಾಗಿ. ಹೀಗಾಗಿ ನಾಗದೇವರಿಗೆ ಎಳನೀರಿನ ಅಭಿಷೇಕ ಮಾಡಿಸಿದ್ರೆ ಪರಿಹಾರವನ್ನು ಗಮನಿಸಬಹುದು. ತಾವು ನಾಗದೇವರಿಗೆ ಎಳನೀರಿನ ಅಭಿಷೇಕವನ್ನು ಮಾಡಿಸಿದ್ರೆ ಅದು ತುಂಬ ಉತ್ಕೃಷ್ಟವಾದ ಫಲವನ್ನು ಕೊಡುತ್ತೆ ಅಂತಕ್ಕಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ಗಮನಿಸಬಹುದು. ಇನ್ನು ಮೇಷದಲ್ಲಿ ಬಹಳ ಉತ್ತಮ ಫಲ ನೋಡ್ತಾ ಇದ್ದೀವಿ. ಇನ್ನು ವೃಷಭದ ಯಾವ ರೀತಿಯಾದಂತಹ ಫಲವನ್ನು ನಾವು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ? ವೃಷಭ ರಾಶಿಯನ್ನು ಗಮನಿಸೋಣ. ವೃಷಭ ರಾಶಿಯವರಿಗೆ ವಾರದ ಅಂದರೆ ಈ ಒಂದು ವರ್ಷದ ಆದಿಯಲ್ಲಿ ಜನವರಿ ತಿಂಗಳು ಹೇಗಪ್ಪ ಇರ್ತದೆ ಅಂತಂದರೆ ನೋಡಿ, 9ನೇ ಮನೆಯ ರವಿ ನಿಮಗೆ ಸ್ವಲ್ಪ ಮಟ್ಟಿಗೆ ತಂದೆ ಮಕ್ಕಳಲ್ಲಿ ಭಿನ್ನಾಭಿಪ್ರಾಯ ಬರ್ತಕ್ಕಂತಹ ಸಾಧ್ಯತೆ, ಸ್ವಲ್ಪ ಮಟ್ಟಿಗೆ ಹಿನ್ನಡೆಯನ್ನು, ಪ್ರಾರಂಭದಲ್ಲಿ ಸ್ವಲ್ಪ ಹಿನ್ನಡೆ. ಮತ್ತು 8ರ ಕುಜ ಅವನು ಧನಹೀನ, ಜನನಿಂದಿತ ಅಂತೆಲ್ಲ ಹೇಳ್ತಾರೆ. ಈ ಕಾರಣದಿಂದಾಗಿ ಸ್ವಲ್ಪ ಜನರ ಜೊತೆಗೆ ಬೇಸರ, ನಿಂದನೆಯ ಮಾತುಗಳಾಡ್ತಕ್ಕಂಥದ್ದು, ಅವ್ರ ಜೊತೆಗೇನೋ ಇರುಸು ಮುರುಸು, ಈ ಥರದ್ದೊಂದು ತೊಡಕನ್ನು ಸೂಚಿಸ್ತಾನೆ. ಪ್ರಾರಂಭದಲ್ಲಿ ವೃಷಭ ರಾಶಿಯವರಿಗೆ ಗ್ರಹಗಳ ಸಂಚಾರದ ಬಲ ಅಷ್ಟು ಚೆನ್ನಾಗಿಲ್ಲ. ಗುರುವು ವೇದಲ್ಲಿದ್ದಾನೆ. ನಿಮಗೆ ಒಂದೇ ಒಂದು ಬಲ ಏನಪ್ಪ ಅಂದರೆ ಶನೈಶ್ಚರ ಕರ್ಮಸ್ಥಾನದಲ್ಲಿ ಇರ್ತಕ್ಕಂಥದ್ದು. ಈ ಕಾರಣದಿಂದಾಗಿ ವೃತ್ತಿಯಲ್ಲಿ ಮಾತ್ರ ತೊಡಕಾಗದೆ, ಏನು 6ಕ್ಕೆ ಹತ್ತಲ್ಲ 3ಕ್ಕೆ ಇಳಿಯಲ್ಲ ಅಂತೀವಲ್ಲ, ಆ ರೀತಿಯಲ್ಲಿ ಒಂದು ಸಮಸ್ಥಿತಿಯಲ್ಲಿ ಸಾಗುತ್ತೆ. ಕೆಲಸ ಒಂದು ಅದು ಜೀವನ ಸ್ಥಾನ, ಅದೊಂದು ಚೆನ್ನಾಗಿದ್ದರೆ ಉಳಿದವನ್ನ ನಾವು ನಿಭಾಯಿಸಬಹುದು, ತಟ್ಕೊಳ್ಬಹುದು. ಹೀಗಾಗಿ ಆತಂಕ ಪಡಬೇಡಿ. ಇನ್ನು ಫೆಬ್ರವರಿ ತಿಂಗಳಲ್ಲಿ ನಿಮಗೆ ನೋಡಿ 10ನೇ ಮನೆಗೆ ರವಿ ಬರ್ತಾನೆ. ಇದು ತುಂಬ ಒಳ್ಳೆಯದು. ಕರ್ಮಸ್ಥಾನದಲ್ಲಿ ದಿಗ್ಬಲ ಸಹಿತನಾಗ್ತಾನೆ. ಈ ಕಾರಣದಿಂದಾಗಿ ಒಂದಷ್ಟು ಬಲ ಬರ್ತದೆ. ನೀವು ಒಂದು ಪ್ರಯಾಣವನ್ನು, ದೂರಯಾನ ಇಂಥದ್ದೆಲ್ಲ ಸಾಧ್ಯವಾಗುತ್ತೆ. ನೀವು ವಿದೇಶಕ್ಕೆ ಪ್ರಯಾಣ ಮಾಡಬೇಕು ಅಂತಿದ್ದರೆ ಅದು ಫೆಬ್ರವರಿ ತಿಂಗಳಲ್ಲಿ ಸಾಧ್ಯವಾಗುತ್ತೆ. ಮತ್ತು ಶನೈಶ್ಚರ ಸಹಜವಾಗಿ ಅವನು ಕರ್ಮಸ್ಥಾನ ಅಲ್ಲಿ ಏನು ಶಶಯೋಗದ ಫಲ, ಶಸ್ತ್ರ ಸರ್ವಜನೈಹಿ ಸಭೃತ್ಯ ಬಲವಾನ್ ಅಂತಕ್ಕಂಥದ್ದು ಆಡಳಿತಾತ್ಮಕ ಬಲ ಅಂತೀವಲ್ಲ, ಜನನಾಯಕರಿಗೆ ತುಂಬ ಚೆನ್ನಾಗಿರ್ತದೆ. ರಾಜಕಾರಣದಲ್ಲಿ ಸಕ್ರಿಯವಾಗಿ ಭಾಗಿಯಾಗಿರ್ತಕ್ಕಂಥವರಿಗೆ ತುಂಬ ಚೆನ್ನಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಇನ್ನು ಕುಜ ಫೆಬ್ರವರಿ ತಿಂಗಳಲ್ಲಿ ನಿಮಗೆ 9ನೇ ಮನೆಗೆ ಬರ್ತಾನೆ. ಆಗ ನೋಡಿ ನೃಪ ಸುಹೃತ್ ಅಂತ ಒಳ್ಳೆಯ ಬಲವನ್ನು, ಒಳ್ಳೆಯ ದೊಡ್ಡವರ ಸಂಘ ಅಂತೀವಲ್ಲ, ನಾನು ಏನೋ ಕೆಲಸ ಆಗಬೇಕಾಯ್ತು, ಇಷ್ಟು ದಿವಸ ಒದ್ದಾಡ್ತಾ ಇದ್ದೆ, ಈಗ ಉತ್ತಮರ ಸಂಘ ಆಯಿತು, ಒಂದು ಹಿರಿಯರ ಕಾಂಟ್ಯಾಕ್ಟ್ ಬೆಳೀತು ಅಂತೀವಲ್ಲ, ಆ ರೀತಿಯಲ್ಲಿ ನಿಮಗೆ ಸಹಾಯ ಆಗ್ತಕ್ಕಂಥದ್ದು ಫೆಬ್ರವರಿಯಲ್ಲಿ. ಜನವರಿ ನಿಮಗೆ ಸ್ವಲ್ಪ ತೊಡಕಾಗಿದೆ. ಫೆಬ್ರವರಿ ಸ್ವಲ್ಪ ಮಟ್ಟಿಗೆ ಗರಿಗೆ ಎದರುತ್ತೆ. ಇನ್ನು ಮಾರ್ಚ್ ವೇಳೆಗೆ ಕುಜ ಶನಿಯರ ಯುತಿಯನ್ನು ನಾವು ಕಾಣ್ತೀವಿ 10ನೇ ಮನೆಯಲ್ಲಿ. ಹೀಗಾಗಿ ಸ್ವಲ್ಪ ವಾದಿ ಜಡಮತಿ ಅಂತೆಲ್ಲ ಹೇಳುತ್ತೆ. ಅದು ಏನಪ್ಪ ಆಗುತ್ತೆ, ಕೆಲಸಗಳಲ್ಲಿ ವಾಗ್ವಾದ ಘರ್ಷಣೆಗಳು ಉಂಟಾಗುತ್ತೆ. ನಾನು ಕೆಲಸ ಮಾಡಿದ್ದು ಹೆಚ್ಚ, ನೀನು ಮಾಡಿದ್ದು ಹೆಚ್ಚ, ಅಥವಾ ನಂದು ಸರಿ ನಿಂದು ತಪ್ಪು, ಈ ರೀತಿಯ ಒಂದು ಘರ್ಷಣೆಗಳಿಗೆ ಒಳಗಾಗ್ತೀರಾ. ವೃಷಭ ರಾಶಿಯವರು ಸಾಮಾನ್ಯವಾಗಿದೆ. ಫೆಬ್ರವರಿಯಲ್ಲಿ ಸ್ವಲ್ಪ ಚೆನ್ನಾಗಿದೆ, ಮಾರ್ಚಲ್ಲಿ ಸ್ವಲ್ಪ ಮತ್ತೆ ವೀಕ್ ಆಗಿದೆ. ಇದಕ್ಕೆ ಪರಿಹಾರ ಏನಪ್ಪ ಅಂದರೆ ಈಶ್ವರ ಸನ್ನಿಧಾನದಲ್ಲಿ ರುದ್ರಾಭಿಷೇಕ ಮಾಡಿಸಿ, ಅದು ತುಂಬ ಸಹಾಯವಾಗುತ್ತೆ ವೃಷಭ ರಾಶಿಯವರಿಗೆ. ಮುಂದಿನ ರಾಶಿಯ ಫಲ ಯಾವ ರೀತಿಯಲ್ಲಿ ಕಂಡು ಬರ್ಬೋತಾ ಇದೆ ನೋಡ್ತಾ? ಮಿಥುನ ರಾಶಿಯವರಿಗೆ ನೋಡಿ, ಅಂದರೆ ನಾವು ವರ್ಷದ ಆದಿಯಲ್ಲಿ ಗಮನಿಸ್ಕೊಂಡ್ರೆ 10ರ ಕುಜ ಶನೈಶ್ಚರ, ಇದು ಮಿಥುನ ರಾಶಿಯವರಿಗೆ ನೋಡಿ ಗ್ರಹಸ್ಥಿತಿಯನ್ನು ಗಮನಿಸಿಕೊಂಡಾಗ ಭಾಗ್ಯಸ್ಥಾನದಲ್ಲಿ ಶನೈಶ್ಚರ ಇದ್ದಾನೆ, ಇದು ತುಂಬ ಒಳ್ಳೆಯದು. ಲಾಭದಲ್ಲಿ ಗುರುವಿದ್ದಾನೆ, ಅದು ತುಂಬ ಒಳ್ಳೆಯದು. ಈ ಕಾರಣದಿಂದಾಗಿ ವರ್ಷದ ಆದಿಯಲ್ಲೇ ನಿಮಗೆ ತುಂಬ ಉಪಯುಕ್ತವಾದ ಫಲ ಕಾಣಲಿಕ್ಕೆ ಅವಕಾಶ ಖಂಡಿತ ಇದೆ. ಮತ್ತು ಶುಕ್ರ ಕುಜರ ಯುತಿ ಇದೆಯಲ್ಲ, ಅದು ಸ್ವಲ್ಪ ಮಟ್ಟಿಗೆ 7ರಲ್ಲಿರ್ತಕ್ಕಂಥ ದಾಂಪತ್ಯದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರ್ತಕ್ಕಂತಹ ಸಾಧ್ಯತೆ, ಇವುಗಳನ್ನು ಸೂಚಿಸ್ತಾ ಇದೆ. ಸ್ವಲ್ಪ ಎಚ್ಚರಿಕೆ ಬೇಕು ಜನವರಿಯಲ್ಲಿ. ಆದರೆ
ಏಕಾದಶದ ಗುರುವಿನಿಂದ ವಿಶೇಷವಾದ ಲಾಭ. ವ್ಯಾಪಾರಿಗಳಿಗಂತೂ ಅದರಲ್ಲೂ ಸಿಹಿ ಪದಾರ್ಥದ ವ್ಯಾಪಾರಿಗಳು ಅಂತೀವಲ್ಲ, ಈ ಕಾಂಡಿಮೆಂಟ್ಸ್ ಆಗಿರಬಹುದು ಅಥವಾ ಸ್ವೀಟ್ ಸ್ಟಾಲ್ ಆಗಿರಬಹುದು, ಬೇಕರಿ, ಹೋಟೆಲ್ ಉದ್ಯಮ, ಇವರಿಗೆಲ್ಲ ತುಂಬ ಚೆನ್ನಾಗಿದೆ, ಲಾಭದಾಯಕವಾಗಿದೆ ಜನವರಿಯಲ್ಲಿ. ಇನ್ನು ಫೆಬ್ರವರಿಯಲ್ಲಿ ಶನೈಶ್ಚರ, ಅಲ್ಲಿ ರವಿ ಶನಿ ಇಬ್ಬರೂ ಕೂಡ್ತಾರೆ. ಈ ಕಾರಣದಿಂದಾಗಿ ಸ್ವಲ್ಪ ಮಟ್ಟಿಗೆ ತಂದೆ ಮಕ್ಕಳಲ್ಲಿ ಭಿನ್ನಾಭಿಪ್ರಾಯ ಬರತಕ್ಕಂತಹ ಸಾಧ್ಯತೆ ಮಿಥುನ ರಾಶಿಯವರಿಗೆ ಫೆಬ್ರವರಿಯಲ್ಲಿ. ಮಾರ್ಚಲ್ಲಿ ಶುಕ್ರನ ತುಂಬ ಉಚ್ಛ್ರಾಯ ಸ್ಥಿತಿಯನ್ನು ಕಾಣ್ತೀವಿ. ಆ ವೇಳೆಗೆ ನಿಮಗೆ ಕೃಷಿಗಳಲ್ಲಿ ಮತ್ತು ಹಾಲು ಹೈನು ವ್ಯಾಪಾರ, ವಸ್ತ್ರ ವ್ಯಾಪಾರ, ಕಲಾವಿದರಿಗೆ ಇವರಿಗೆ ತುಂಬ ಉಚ್ಛ್ರಾಯ ಸ್ಥಿತಿಗೆ ತಲುಪತಕ್ಕಂತಹ ಸಾಧ್ಯತೆ ಇದೆ. ನೋಡಿ, ಜನವರಿ ಹಾಗೂ ಫೆಬ್ರವರಿ 2 ತಿಂಗಳು ನಿಮಗೆ ಸ್ವಲ್ಪ ಡಲ್ಲಾಗಿರುತ್ತದೆ. ಮಾರ್ಚ್ ನಂತರ ತುಂಬ ಉತ್ಕೃಷ್ಟವಾದ ಫಲವನ್ನು ಕಾಣ್ತೀರಾ. ಮಿಥುನ ರಾಶಿಯವರು ಪರಿಹಾರಕ್ಕೆ ಹರಿಹರ ಸನ್ನಿಧಾನದಲ್ಲಿ ತುಳಸಿ ಅರ್ಚನೆ ಮಾಡಿಸ್ತಕ್ಕಂಥದ್ದು, ಹರಿಹರರ ಪ್ರಾರ್ಥನೆ, ಶಿವಸಹಸ್ರನಾಮ, ವಿಷ್ಣು ಸಹಸ್ರನಾಮ ತುಂಬ ಒಳ್ಳೆಯದು. ಮುಂದಿನ ರಾಶಿ ಫಲ ನೋಡೋದಕ್ಕೂ ಮುನ್ನ ಬಹಳಷ್ಟು ಕಾಲ್ಗಳು ಬರ್ತಾ ಇದೆ ಶಾಸ್ತ್ರಗಳು, ಹಾಗಾಗಿ ಅವರ ಪ್ರಶ್ನೆಗಳಿಗೆ ಏನು ಅನ್ನೋದನ್ನ ತಿಳಿಯೋಣ. ಬೆಂಗಳೂರಿನಿಂದ ನಾಗರಾಜ್ ಅನ್ನೋರು ಕರೆ ಮಾಡಿದ್ದಾರೆ. ನಾಗರಾಜ್ ಅವರೇ ನಮಸ್ಕಾರ. ನಮಸ್ಕಾರ ಮೇಡಮ್. ನಾಗರಾಜ್ ಅವರೇ, ಯಾರ ಬಗ್ಗೆ ಕೇಳ್ಬೇಕಿತ್ತು, ಏನ್ ಕೇಳ್ಬೇಕಿತ್ತು? ತಮ್ಮ ಬಗ್ಗೆ. ಓಕೆ, ತಮ್ಮ ಜನ್ಮ ದಿನಾಂಕವನ್ನ ತಿಳಿಸಿ. ಗೊತ್ತಿಲ್ಲ ಮೇಡಮ್. ಅದೇ ಓಕೆ, 1 ರಿಂದ 108 ಒಂದು ನಂಬರ್ ತಿಳಿಸಿ. 88. ಓಕೆ ನಾಗರಾಜ್ ಅವರೇ, ಏನ್ ಪ್ರಶ್ನೆ, ಏನ್ ಕಾಡ್ತಾ ಇದೆ ತಮ್ಮನ್ನ? ಸದ್ಯಕ್ಕೆ ಯಾವ ತರದ್ದು ಏನು ವ್ಯವಹಾರ ಇಲ್ಲ, ಸದ್ಯಕ್ಕೆ ದುಡಿಮೆ ಅಲ್ಲಿ ಯಾವತ್ತೆ, ಅದಕ್ಕೆ ಜೀವ ಕಷ್ಟ ಇದೆ, ಅದ್ರ ಬಗ್ಗೆ ಕೇಳ್ಬೇಕು. ಖಂಡಿತ ಶಾಸ್ತ್ರಿಗಳಿದ್ದಾರೆ, ತಮ್ಮ ಪ್ರಶ್ನೆಗೆ ಉತ್ತರಿಸ್ತಾರೆ ನಾಗರಾಜ್ ಅವರೇ. ನಮಸ್ಕಾರ ನಾಗರಾಜ್ ಅವರೇ. ನಮಸ್ಕಾರ ಸರ್. ನಮಸ್ಕಾರ. ತಾವು 88 ಸಂಖ್ಯೆ ಹೇಳಿದ್ರಿ. ಶ್ರವಣ ನಕ್ಷತ್ರದ 4ನೇ ಪಾದ ಆಗುತ್ತೆ, ಅಂದರೆ ಅದು ಮಕರ ರಾಶಿ ಆಗುತ್ತೆ. ಮಕರ ರಾಶಿ ಅಧಿಪತಿ ಈಗ ಧನಸ್ಥಾನದಲ್ಲಿದ್ದಾನೆ. ಆದರೆ ನಿಮಗೆ ಲಾಭಾಧಿಪತಿಯಾಗಿರ್ತಕ್ಕಂತಹ ಕುಜ ಆತ ವ್ಯಯಸ್ಥಾನದಲ್ಲಿರ್ತಕ್ಕಂಥದ್ದು ಮತ್ತು ಅಷ್ಟಮಾಧಿಪತಿ ಕೂಡ ವ್ಯಯಕ್ಕೆ ಬಂದಿರತಕ್ಕಂಥದ್ದು, ಹೀಗೆ ಕೊಂಚ ತೊಡಕುಗಳನ್ನು ಸೂಚಿಸ್ತಾ ಇದೆ. ಹಾಗಂತ ಇದೇನು ದೊಡ್ಡ ಪ್ರಮಾದ ಅಂತಲ್ಲ, ಒಂದು ದೊಡ್ಡ ಬಂಡಿಗೆ ತಲೆ ಮೇಲೆ ಬಿತ್ತು ಅಂತ ನೀವು ಆತಂಕ ಪಡುವ ಅವಶ್ಯಕತೆ ಖಂಡಿತ ಇಲ್ಲ. ಈಗಷ್ಟೇ ನಾನು ಹೇಳಿದೆ, ಈಗ ಮುಂದಿನ ಗ್ರಹ ಬದಲಾವಣೆಗಳೆಲ್ಲ ಈಗ ಜನವರಿ ನಂತರ, ಫೆಬ್ರವರಿ ನಂತರ ನಿಮ್ಮ ಕರ್ಮಾಧಿಪತಿ, ಈಗ ನೀವು ಪ್ರಶ್ನೆ ಕೇಳಿದ್ದಕ್ಕೆ ಆ ಕರ್ಮಸ್ಥಾನದ ಅಧಿಪತಿಯಾಗಿರ್ತಕ್ಕಂತಹ ಶುಕ್ರ ಉಚ್ಚ ಸ್ಥಾನದ ಕಡೆಗೆ ಪ್ರವೇಶ ಮಾಡ್ತಾನೆ. ಉಚ್ಚಾಭಿಲಾಷಣ ಪ್ರೋಕ್ತ ಸರ್ವತ್ರ ಶುಭದಾಯಕ ಅಂತಿದೆ. ಹೀಗಾಗಿ ನಿಮ್ಮ ಕೆಲಸಗಳಲ್ಲಿ ಚಿಗುರು ಕಾಣಲಿಕ್ಕೆ ಅವಕಾಶ ಇದೆ. ಲಲಿತಾ ಸಹಸ್ರನಾಮ ನೀವು ಕೇಳಿದ್ರೆ ಪ್ರತಿ ದಿವಸ ಲಲಿತಾ ಸಹಸ್ರನಾಮ ಕೇಳಿಸ್ಕೊಳ್ಳಿ ಅಥವಾ ಹೇಳ್ಕೊಳ್ಳಿ, ತುಂಬ ಸಹಾಯವಾಗುತ್ತೆ. ಒಳ್ಳೆಯದಾಗಲಿ ತಮಗೆ. ನಾಗರಾಜ್ ಅವರೇ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಹೀಗೆ ತಾವು ಕೂಡ ಕರೆ ಮಾಡಿ ತಮ್ಮ ಪ್ರಶ್ನೆಗಳಿಗೆ ಸಮಾಧಾನವನ್ನು, ಏನೇ ಸಮಸ್ಯೆಗಳಿದ್ರು ಅಥವಾ ಇಡೀ ವರ್ಷ ಹೇಗಿರುತ್ತೆ ಅನ್ನುವಂಥ ಪ್ರಶ್ನೆ ಇದ್ದರೆ ಅದಕ್ಕೆ ಉತ್ತರವನ್ನು ಪಡೆದುಕೊಳ್ಬೋದು. ಈಗ ಮುಂದಿನ ರಾಶಿಯನ್ನು ನೋಡುವಂತಹ ಸಮಯ. ಮೇಷ, ವೃಷಭ ಮತ್ತು ಮಿಥುನ, ಈ 3 ರಾಶಿಗಳನ್ನು ನೋಡಿದ್ವಿ. ಹಾಗಾಗಿ ಬಹಳಷ್ಟು ಕರ್ಕಟಕ ರಾಶಿಯನ್ನು ಗಮನಿಸ್ತಾ ಹೋಗೋಣ. ಕರ್ಕಟಕ ರಾಶಿಯವರಿಗೆ ನೋಡಿ, ಈ ವರ್ಷದ ಆದಿ ಹೇಗಿರ್ತದಪ್ಪ ಜನವರಿ ಅಂತಂದರೆ 10ನೇ ಮನೆಯಲ್ಲಿರ್ತಕ್ಕಂತಹ ಗುರು ಆತ ತುಂಬ ಚೆನ್ನಾಗಿದ್ದಾನೆ. ಈ ಕರ್ಮಸ್ಥಾನದ ಗುರು ವಿಶೇಷವಾದ ಕರ್ಮಫಲವನ್ನು, ವೃತ್ತಿಯಲ್ಲಿ ಒಂದು ಚೇತರಿಕೆಯನ್ನು ತಂದುಕೊಡ್ತಾನೆ. 7ರ ರವಿ ಸ್ವಲ್ಪ ಮಟ್ಟಿಗೆ ನಿಮಗೆ ಕಿರಿಕಿರಿಯ ಉಂಟಾಗುತ್ತೆ. ಈಗ ಈ ಜನವರಿ ತಿಂಗಳಲ್ಲಿ ದಾಂಪತ್ಯ ಮತ್ತು ವ್ಯವಹಾರ ಸ್ಥಾನ ಇವುಗಳು ಸ್ವಲ್ಪ ವೀಕ್ ಆಗಿರುತ್ತೆ. ಇದ್ರ ಬಗ್ಗೆ ಗಮನ ಹರಿಸಿ. ಕೆಲಸ ಮಾಡೋರಿಗೆ ತೊಂದರೆ ಇಲ್ಲ, ಆದರೆ ಹಣ ತೊಡಗಿಸಿ ವ್ಯವಹಾರ ಮಾಡೋರಿಗೆ ತೊಡಕಿದೆ ಅನ್ನೋದನ್ನು ಸೂಚಿಸ್ತಾ ಇದೆ. ಇನ್ನು ಫೆಬ್ರವರಿ ತಿಂಗಳಲ್ಲಿ ನಿಮಗೆ ಸ್ವಲ್ಪ ಮಟ್ಟಿಗೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗುತ್ತೆ, ಹಣವನ್ನು ಕಳ್ಕೊಳ್ತೀರಾ, ಕಣ್ಣಿನ ಬಾಧೆಯನ್ನು ಸೂಚಿಸುತ್ತೆ. ಈ ಕಾರಣದಿಂದಾಗಿ ಸ್ವಲ್ಪ ವೀಕ್ ಇದೆ. ಆರೋಗ್ಯದ ಕಾರಣದಿಂದ ಸ್ವಲ್ಪ ಗಮನ ತಗೊಳ್ಬೇಕು ಕರ್ಕಟಕ ರಾಶಿಯವರು. ಇನ್ನು ಮಾರ್ಚ್ ತಿಂಗಳಲ್ಲಿ ಸ್ವಲ್ಪ ಮಟ್ಟಿಗೆ ಶುಕ್ರನ ಬಲ 9ನೇ ಮನೆ ಶುಕ್ರನ ಪ್ರವೇಶ ಆಗುತ್ತೆ. ಇದು ತುಂಬ ಬಲಿಷ್ಠವಾಗಿದೆ. 10ನೇ ಮನೆಯಲ್ಲಿ ಕುಜ ಗುರು ಇರ್ತಕ್ಕಂಥದ್ದು, 9ನೇ ಮನೆಗೆ ಶುಕ್ರನ ಪ್ರವೇಶ ಆಗ್ತಕ್ಕಂಥದ್ದು. ಇದು ನೋಡಿ, ಸೌಭಾಗ್ಯವನ್ನು, ದೇವತಾನು ನೀವು ಮಾಡಿದ ಎಲ್ಲ ಕೆಲಸಕ್ಕೆ ದೈವಾನುಗ್ರಹ ಆಗಿಬಿಟ್ರೆ ಅದು ದೊಡ್ಡ ಕೀರ್ತಿ ಬಂದುಬಿಡುತ್ತೆ. ಆ ರೀತಿಯಲ್ಲಿ ಅನುಕೂಲ ಇದೆ. ಹೀಗಾಗಿ ಮಾರ್ಚ್ ನಿಮ್ಮ ಪಾಲಿಗೆ ಉತ್ಕೃಷ್ಟವಾದ ಕಾಲ ಅನ್ನೋದು ಸೂಚಿಸ್ತಾ ಇದೆ. ಪರಿಹಾರಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಸನ್ನಿಧಾನದಲ್ಲಿ ಒಂದು ಪಂಚಾಮೃತ ಸೇವೆ ಮಾಡಿಸ್ತಾರೆ, ತುಂಬ ಒಳ್ಳೆಯದು. ಎಸ್, ಮತ್ತೆ ಕಾಲರ್ ಇದ್ದಾರೆ ಶಾಸ್ತ್ರಿಗಳೇ. ಬೆಂಗಳೂರಿನಿಂದ ಅನಿತಾ ಅನ್ನೋರು ಕರೆ ಮಾಡಿದ್ದಾರೆ. ಅನಿತಾ ಅವರೇ ನಮಸ್ಕಾರ. ನಮಸ್ತೆ ಮೇಡಮ್. ಹೊಸ ವರ್ಷದ ಶುಭಾಶಯಗಳು ತಮಗೆ. ಯಾರ ಬಗ್ಗೆ ಕೇಳಬೇಕಿತ್ತು? ತಮಗೂ ಹೊಸ ವರ್ಷ ಮೇಡಮ್. ಓಕೆ, ಮಗಳ ಬಗ್ಗೆ ಕೇಳಿ. ಓಕೆ, ಅವರ ಜನ್ಮ ದಿನಾಂಕ ತಿಳಿಸಿ. 15 15 9 9 2016 16 ಓಕೆ, ರಾತ್ರಿ 11:15 ರಾತ್ರಿ 11:15 15 9 2016 ರಾತ್ರಿ 11:15 ಅಲ್ವಾ? ಹೌದು ಮೇಡಮ್. ಓಕೆ, ಏನ್ ಪ್ರಶ್ನೆ ತಮ್ದು? ಏನ್ ಪ್ರಶ್ನೆ ಇನ್ನೊಮ್ಮೆ ಕೇಳಿ. ಹೆಲ್ತ್ ಅನ್ಸುತ್ತೆ, ಹೆಲ್ತ್, ಆರೋಗ್ಯ ಅಲ್ವಾ? ಹೌದು. ಓಕೆ, ಉತ್ತರಿಸ್ತಾರೆ ಶಾಸ್ತ್ರಿಗಳು. ನೋಡಿ, ನಮಸ್ಕಾರ ಅನಿತಾ ಅವರೇ. ನಮಸ್ಕಾರ. ಹೊಸ ವರ್ಷ
ತಮಗೂ ಶುಭಾಶಯಗಳು. ಶುಭವಾಗಲಿ, ಈ ದಾರಿ ಸುಗಮವಾಗಿರಲಿ, ತಮಗೆ ಚೆನ್ನಾಗಾಗಲಿ. ಈ ಒಂದು ಜಾತಕದಲ್ಲಿ ಬಲ ಏನು, ಆರೋಗ್ಯದ ಬಲ ಏನು ನೋಡ್ತಾ ಹೋಗೋಣ. ಇದು ವೃಷಭ ಲಗ್ನವಾಗಿದೆ. ಲಗ್ನಾಧಿಪತಿಯಾಗಿರ್ತಕ್ಕಂಥ ಶುಕ್ರ ನೀಚನಾಗಿದ್ದಾನೆ. ಇದು ಸ್ವಲ್ಪ ಮಟ್ಟಿಗೆ ಲಗ್ನಾಧಿಪತಿ ಬಲಹೀನನಾಗಿದ್ದರೆ ಆರೋಗ್ಯದಲ್ಲಿ ದೇಹಸ್ಥಿತಿ ಸ್ವಲ್ಪ ಮಟ್ಟಿಗೆ ವೀಕ್ ಆಗುತ್ತೆ ಅಂತ. ಈಗ ನಡೀತಾ ಇರ್ತಕ್ಕಂಥದ್ದು ಗುರುವಿನ ಭುಕ್ತಿ ನಡೀತಾ ಇದೆ. ಗುರು ದಶೆಯಲ್ಲಿ ಗುರುವಿನ ಭುಕ್ತಿಯನ್ನು ಕಾಣ್ತಾ ಇದ್ದೀವಿ. ಗುರು ಈ ಜಾತಕದಲ್ಲಿರ್ತಕ್ಕಂಥದ್ದು ಪಂಚಮ ಸ್ಥಾನದಲ್ಲಿ ನೋಡಿ, ಅಲ್ಲಿ ಗುರು ಶುಕ್ರ ಇಬ್ಬರು ಒಟ್ಟಾಗಿದ್ದಾರೆ. ಅಷ್ಟಮಾಧಿಪತಿ ಅವನು. ಈ ಕಾರಣದಿಂದಾಗಿ ನೋಡಿ ಸ್ವಲ್ಪ ಕಡಲೆ ಹಾಗೂ ಅವರೆ, ಇದು ಮಗು ಎಷ್ಟು ತೂಕ ಇದೆಯೋ ಅಷ್ಟು ತೂಕವನ್ನು ಈ ಎರಡು ಧಾನ್ಯಗಳನ್ನು ಅಷ್ಟು ಸಮ ಪ್ರಮಾಣ ಮಾಡಿ ನೀವೊಂದು ಅಮ್ಮನವರ ಸನ್ನಿಧಾನಕ್ಕೆ ನೀವು ದಾನ ಮಾಡಿದ್ರೆ, ಮಗು ಎಷ್ಟು ತೂಕ ಇದೆಯೋ ಅಷ್ಟು ತೂಕ ಕಡಲೆ ಹಾಗೂ ಅವರೆ ಇವೆರಡನ್ನು ಸೇರಿಸಿ ಅಷ್ಟು ತೂಕ ಆಗಬೇಕು. ಮಗು ಎಷ್ಟು ತೂಕ ಇದೆಯೋ ಅಷ್ಟು ತೂಕ ಆಗಬೇಕು. ಅದನ್ನು ನೀವು ಅಮ್ಮನವರ ಸನ್ನಿಧಾನಕ್ಕೆ ಕೊಟ್ಟು ತುಂಬ ಉಪಕಾರಿಯಾಗುತ್ತೆ, ಆರೋಗ್ಯದಲ್ಲಿ ಚೇತರಿಕೆ ಆಗುತ್ತೆ. ಮಾಡಿ, ಒಳ್ಳೆಯದಾಗಲಿ. ಧನ್ಯವಾದ ಅನಿತಾ ಅವರೇ ಕರೆ ಮಾಡಿದ್ದಕ್ಕೆ. ಮುಂದಿನ ಕಾಲರ್ ಬೆಂಗಳೂರಿನಿಂದ ವಿಜಯ ಅವರು ಕರೆ ಮಾಡಿದ್ದಾರೆ. ವಿಜಯ ಅವರೇ ನಮಸ್ಕಾರ. ನಮಸ್ಕಾರಮ್ಮ. ವಿಜಯ್ ಅವರೇ, ಯಾರ ಬಗ್ಗೆ ಕೇಳಬೇಕಿತ್ತು ತಾವು? ಮಗಳ ಬಗ್ಗೆ ಕೇಳಬೇಕು. ಮಗಳ ಬಗ್ಗೆ. ಓಕೆ, ಅವರ ಜನ್ಮ ದಿನಾಂಕ ತಿಳಿಸಿ. 11/3 ಓಕೆ, 1997. 11/3/97. ಸಮಯ 2:25 2:25 ಮಧ್ಯಾಹ್ನ. ಓಕೆ ಓಕೆ, ಏನ್ ಪ್ರಶ್ನೆ? ಎಲ್ಲ ಮದ್ವೆ ಯಾವಾಗ ಆಗುತ್ತೆ, ಮತ್ತೆ ಅವರು ಫಾರಿನ್ ಕಂಟ್ರಿನಲ್ಲಿ ಇನ್ನು ಎಷ್ಟು ವರ್ಷ ಇರ್ತಾರೆ ಅಂತ. ಓಕೆ ಓಕೆ, ಖಂಡಿತ ಉತ್ತರಿಸ್ತಾರೆ ಶಾಸ್ತ್ರಿಗಳು ತಮಗೆ ವಿಜಯ್ ಅವರೇ. ನಮಸ್ಕಾರ ವಿಜಯ್ ಅವರೇ. ನಮಸ್ಕಾರ ಸರ್. ನಮಸ್ಕಾರ. ವಿವಾಹ ಭಾಗ್ಯ ಯಾವಾಗಿದೆ ಅಂತ ತಮ್ಮ ಪ್ರಶ್ನೆ ಅಲ್ವಾ? ಹೌದು, ಅವರು ಜೊತೆಗೆ ಇವಾಗ ಆಸ್ಟ್ರೇಲಿಯಾದಲ್ಲಿ ಇದ್ದಾರೆ. ಅವ್ರು ಇನ್ನು ಎಷ್ಟು ವರ್ಷ ಅಲ್ಲೇ ಇರ್ತಾರೆ ಅಂತ. ನೋಡಿ ಇದು ನೋಡಿ, ಈಗ ಇವರಿಗೆ ಶುಕ್ರನ ದಶೆಯಲ್ಲಿ ಬುಧನ ಒಂದು ಭುಕ್ತಿ ನಡೀತಾ ಇದೆ. ಈಗ ಅವಕಾಶ ಇದೆ, ವಿವಾಹಕ್ಕೆ ಪ್ರಯತ್ನ ಮಾಡಬಹುದು. ವಿವಾಹಕ್ಕೆ ತುಂಬ ಚೆನ್ನಾಗಿರ್ತಕ್ಕಂಥ ಅವಕಾಶ. ಇದಾದ ಮೇಲೆ ಇನ್ನೂ ಇಷ್ಟಕ್ಕೆ ಮುಗಿಲಿಲ್ಲ ಇವರಿಗೆ. ನೋಡಿ, ಈಗ ಚಂದ್ರನ ಅವರ ರಾಶಿಯನ್ನಿಟ್ಟು ಗಮನಿಸ್ಕೊಳ್ಳೋದಾದರೆ ಈಗ ತುಂಬ ಚೆನ್ನಾಗಿದೆ. ಮೇ ಒಳಗೆ ಸಾಧ್ಯತೆ ಅಧಿಕವಾಗಿದೆ, ಪ್ರಯತ್ನ ಮಾಡಬಹುದು. ಮತ್ತು ಒಂದು ಗುರುಗ್ರಹ ಶಾಂತಿ ಒಂದು ಬೇಕು. ಸಪ್ತಮಾಧಿಪತಿ ಅಷ್ಟಮದಲ್ಲಿದ್ದಾಗ ಯದ್ಭಾವನಾಥೋ ರಿಪುರಂಧ್ರ ರಿಫ್ಪೇ ತದ್ಭಾವನಾಶಂ ಅಂತ ಒಂದು ಸೂತ್ರ ಇದೆ. ಇದು ತುಂಬ ಪ್ರಮುಖವಾದದ್ದು ಮತ್ತು ಗಮನಿಸಬೇಕಾಗಿರ್ತಕ್ಕಂಥದ್ದು. ಸಪ್ತಮಾಧಿಪತಿ, ವಿವಾಹದ ಅಧಿಪತಿ ದುಸ್ಥಾನ ಸೇರಿದಾಗ ಸ್ವಲ್ಪ ತೊಡಕುಂಟಾಗುತ್ತೆ ವಿವಾಹಕ್ಕೆ ಸಂಬಂಧಿಸಿದ ಹಾಗೆ. ಹೀಗಾಗಿ ಗುರುಗ್ರಹ ಶಾಂತಿ ತುಂಬ ಅಗತ್ಯವಾಗಿ ಬೇಕು. ಗುರು ಮತ್ತು ಕುಜರ ಶಾಂತಿ ಮಾಡಿಸಿದ್ರೆ ತುಂಬ ಒಳ್ಳೆಯದು, ಅದನ್ನು ಸೂಚಿಸ್ತಾ ಇದೆ. ಎಷ್ಟು ವರ್ಷ ಇರ್ತಾರೆ ನೀವು ಅಲ್ಲಿ ಫಾರಿನಲ್ಲಿ, ಎಷ್ಟು ವರ್ಷ ಸಾಧ್ಯತೆ ಇದೆ ಅಂತ ಕೇಳಿದ್ರಿ. ಅವ್ರಿಗೀಗ ಚೆನ್ನಾಗಿದೆ. ಕರ್ಮಸ್ಥಾನದಲ್ಲಿ ತುಂಬ ಉತ್ಕೃಷ್ಟನಾದ ಏನು ಚಂದ್ರನ ಧನಾಧಿಪತಿ ಚಂದ್ರ ಇರ್ತಕ್ಕಂಥದ್ದು ಅದು ಜಲಸ್ಥಾನವೇ. ಹೀಗಾಗಿ ಅಲ್ಲಿ ಚೆನ್ನಾಗಿದೆ, ಅವಕಾಶಗಳಿದ್ದಾವೆ. ಅವರ ಅಪೇಕ್ಷೆ ಅದು, ಎಷ್ಟು ವರ್ಷ ಇರ್ತಾರೆ ಅವರೇ ನಿರ್ಣಯ ಮಾಡಬಹುದು. ಅಂತೂ 2027ರವರೆಗೆ ತುಂಬ ಚೆನ್ನಾಗಿದೆ, ಒಳ್ಳೆ ಕಾಲ ಅಂತೂ ಅದರಲ್ಲಿ ಸಂಶಯ ಇಲ್ಲ. 27 ಮೇಯಿಂದ 28ರೊಳಗೆ ಬರುವ ಸಾಧ್ಯತೆ ಇದೆ. ಒಳ್ಳೆಯದಾಗಲಿ. ಧನ್ಯವಾದ ವಿಜಯ್ ಅವರೇ ಕರೆ ಮಾಡಿದ್ದಕ್ಕೆ. ಹಾಗೆಯೇ ಬೆಂಗಳೂರಿನಿಂದ ಹೇಮಾ ಅವರು ಕರೆ ಮಾಡಿದ್ದಾರೆ. ಹೇಮಾ ಅವರೇ ನಮಸ್ಕಾರ. ನಮಸ್ಕಾರ ಮೇಡಮ್. ಹೇಮಾ ಅವರೇ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಯಜಮಾನ್ರ ಬಗ್ಗೆ ಕೇಳಬೇಕಿತ್ತು. ಓಕೆ, ಅವರ ಜನ್ಮ ದಿನಾಂಕ ತಿಳಿಸಿ. 27/9/1972 ಮೇಡಮ್. 27/9/72. ಸಮಯ ಬೆಳಗಿನ ಜಾವ 6:35. 6:35 ಬೆಳಗ್ಗೆ. ಓಕೆ, ಏನ್ ಪ್ರಶ್ನೆ? ಹೌದು, ಹಣಕಾಸಿನ ಸಮಸ್ಯೆ ಮೇಡಮ್. ಹಣಕಾಸಿನ ಸಮಸ್ಯೆ. ಸರಿ, ಉತ್ತರ ಸರ್ ಶಾಸ್ತ್ರಿಗಳು. ನಮಸ್ಕಾರ ಹೇಮಾ ಅವರೇ. ನಮಸ್ಕಾರ ಗುರುಜಿ. ನಮ್ಮ ಮನೆಯವರು ಬೇರೆ ಬಿಸ್ನೆಸ್ ಮಾಡ್ತಿದ್ರು, ಹಣ ಕೊಟ್ಬಿಟ್ಟು ಸಿಗಾಕೊಂಡಿದ್ದಾರೆ. ಎಲ್ಲ ಎವಿಡೆನ್ಸ್ ನಮ್ಮ ಹತ್ರ ಇದ್ರು, ನಮ್ಗೆ ಏನು ದುಡ್ಡು ಬರ್ತಿಲ್ಲ. ಸುಮಾರು ವರ್ಷದಿಂದ ಹೆಂಗಾಡ್ತಿದ್ದಾರೆ ಗುರುಜಿ. ಯಾವಾಗ ಸರಿ ಹೋಗುತ್ತೆ ಅನ್ನೋ ತಮ್ಮ ಪ್ರಶ್ನೆ ಅಲ್ವಾ? ಈಗ ನೋಡಿ, ಅವರಿಗೆ ಸಮಯ ಈಗ ಅವರಿಗೆ ಗುರುದಶೆಯಲ್ಲಿ ಕುಜನ ಭುಕ್ತಿ ನಡೀತಾ ಇದೆ. ಕುಜ ಈಗ ಗೋಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಬಲ ಕೊಡ್ತಾನೆ. ಫೆಬ್ರವರಿ ತಿಂಗಳಲ್ಲಿ ನಿಮಗೆ ಹೆಚ್ಚಿನ ಅನುಕೂಲ ಆಗುತ್ತೆ ಅನ್ನೋದನ್ನು ಸೂಚಿಸ್ತಾ ಇದೆ. ಹೀಗಾಗಿ ನೀವೊಂದು ಸುಬ್ರಹ್ಮಣ್ಯ ಪ್ರಾರ್ಥನೆ, ಸಾಧ್ಯವಾದರೆ ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ಒಂದು ಪಂಚಾಮೃತ ಸೇವೆ ಮಾಡಿಸಿ. ತುಂಬ ಸಹಾಯವಾಗುತ್ತೆ. ಈ ಶತ್ರು ಮರ್ದನ ಮತ್ತು ವಿಜಯಕ್ಕೆ ನೋಡಿ, ಚಂಡಿ ಪಾರಾಯಣ ತುಂಬ ಫಲಕಾರಿ. ಸಾಧ್ಯವಾದರೆ ತಾವೊಂದು ಚಂಡಿಕಾ ಪಾರಾಯಣ ಮಾಡಿಸಿ, ಅದು ನಿಮಗೆ ಜಯವನ್ನು ತಂದುಕೊಡುತ್ತೆ. ಸಂಶಯ ಬೇಡ, ಫೆಬ್ರವರಿಯಲ್ಲಿ ನಿಮಗೆ ಹೆಚ್ಚಿನ ಬಲ ಇದೆ, ಅನುಕೂಲ ಆಗುತ್ತೆ ಇವರಿಗೆ. ಒಳ್ಳೆಯದಾಗಲಿ. ಧನ್ಯವಾದ ಹೇಮಾ ಅವರೇ ಕರೆ ಮಾಡಿದ್ದಕ್ಕೆ. ಹಾಗೆ ಬೆಂಗಳೂರಿನಿಂದ ಪ್ರಿಯಾಂಕಾ ಅವರು ಕಾಲ್ ಮಾಡಿದ್ದಾರೆ. ಪ್ರಿಯಾಂಕಾ ಅವರೇ ನಮಸ್ಕಾರ. ಹೊಸ ವರ್ಷದ ಹಾರ್ದಿಕ ಶುಭಾಶಯ ತಮಗೆ. ನಮಸ್ಕಾರ ಮ್ಯಾಮ್. ಹೊಸ ವರ್ಷ ಆರ್ಥಿಕ ಶುಭಾಶಯಗಳು. ಹೊಸ ವರ್ಷದಲ್ಲಿ ಯಾರ ಬಗ್ಗೆ ಏನ್ ಪ್ರಶ್ನೆ ಕೇಳಬೇಕು ಅನ್ಕೊಂಡಿದ್ದೀರಿ? ನನ್ನ ಬಗ್ಗೆನೇ ಕೇಳಬೇಕಾಯ್ತು. ಹೈಯರ್ ಎಜುಕೇಶನ್ ಮಾಡೋಣ ಅಂತ ಇದ್ದೀನಿ. ಓಕೆ, ತಮ್ಮ ಜನ್ಮ ದಿನಾಂಕ ತಿಳಿಸಿ. 16/10/2001.
16/10/2001 ಅಲ್ವಾ? ಹೌದು. ಸಮಯ 4:55. 4:55 ಬೆಳಗ್ಗೆನಾ? ಇಲ್ಲ, ಸಂಜೆ. ಸಂಜೆ 4:55 ಸಂಜೆ. ಓಕೆ, ಮುಂದಿನ ವಿದ್ಯಾಭ್ಯಾಸದ ಕುರಿತಾಗಿ ತಮ್ಮ ಪ್ರಶ್ನೆ ಅಲ್ವಾ, ಉತ್ತರಿಸ್ತಾರೆ ಶಾಸ್ತ್ರಿಗಳು ತಮಗೆ. ನಮಸ್ಕಾರ ಪ್ರಿಯಾಂಕಾ ಅವರೇ. ನಮಸ್ಕಾರ. ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಧನ್ಯವಾದ. ತಮಗೂ ಕೂಡ ಶುಭಾಶಯ. ಹೊಸ ಹಾದಿ ಹೊಸ ರೀತಿಯಲ್ಲಿರಲಿ, ಹೊಸ ವಿದ್ಯೆಗೆ ಅವಕಾಶವಾಗಲಿ ಅಂತ ಪ್ರಾರ್ಥಿಸ್ತೀನಿ. ಏನು ವಿಚಾರವಾಗಿ ಏನು ಮಾಡ್ತಾ ಇದ್ದೀರಾ? ಏನು ನಿಮಗೆ ನೋಡಿ, ನಿಮಗೆ ಜಾತಕದಲ್ಲಿ ಬುಧ ತುಂಬ ಚೆನ್ನಾಗಿದ್ದಾನೆ. ಬುಧ ಲಿಪಿ ಗಣಿತಾದಿ ಕಾವ್ಯ ಶಿಲ್ಪೈಹಿ ಅಂತ ಹೇಳುತ್ತೆ. ಲಿಪಿ, ಗಣಿತ, ಲಿಪಿಶಾಸ್ತ್ರ, ಗಣಿತಶಾಸ್ತ್ರ, ಕಾವ್ಯಶಾಸ್ತ್ರ ಇವೆಲ್ಲ ನಮಗೆ ಪಟುತ್ವ ಬರಬೇಕು. ಅದರಲ್ಲಿ ನಾವು ಜೀನಿಯಸ್ ಆಗಬೇಕು ಅಂತಂದರೆ ಬುಧನ ಅನುಗ್ರಹ ಚೆನ್ನಾಗಿರಬೇಕು. ನಿಮಗೆ ಬುಧ ತುಂಬ ಚೆನ್ನಾಗಿದ್ದಾನೆ. ಭದ್ರಯೋಗ, ಭೂಪೋ ಭದ್ರಕಯೋಗಿ ಅಂತ ವಿದ್ವಜ್ಜನ ಶ್ಲಾಘಿತು ಅಂತೆಲ್ಲ ಹೇಳುತ್ತೆ. ಹೀಗಾಗಿ ವಿದ್ವಾಂಸರೆಲ್ಲ ಪ್ರಶಂಸನೆ ಮಾಡ್ತಕ್ಕಂಥ ಒಂದು ಉತ್ಕೃಷ್ಟವಾದ ಒಂದು ಲಕ್ಷಣ ಜಾತಕದಲ್ಲಿ, ಆ ಯೋಗ ನಿಮ್ಮ ಜಾತಕದಲ್ಲಿ ಇದೆ. ತುಂಬ ಚೆನ್ನಾಗಿದೆ, ನೀವು ಮಾಡಬಹುದು, ನೀವು ಮುಂದುವರಿಸಿ, ತುಂಬ ಚೆನ್ನಾಗಿದೆ. ಈಗಂತೂ ಕಾಲ 2026ರಿಂದ ಇನ್ನೂ ಉತ್ಕೃಷ್ಟವಾಗಿದೆ, ಇನ್ನೂ ಉತ್ಕೃಷ್ಟವಾಗಿರ್ತೀರ, ಚೆನ್ನಾಗಿರುತ್ತೆ. ತಾವು ಹೈ ಸ್ಟಡೀಸ್ ಮಾಡಿ, ಒಳ್ಳೆಯದಾಗಲಿ ತಮಗೆ. ಧನ್ಯವಾದ ಪ್ರಿಯಾಂಕಾ ಅವರೇ ಕರೆ ಮಾಡಿದ್ದಕ್ಕೆ. ಹಾಗೆಯೇ ಬೆಂಗಳೂರಿನಿಂದ ಶಾಂತ ಅವರು ಕರೆ ಮಾಡಿದ್ದಾರೆ. ಶಾಂತ ಅವರೇ ನಮಸ್ಕಾರ. ನಮಸ್ಕಾರ. ಹೊಸ ವರ್ಷದ ಶುಭಾಶಯ. ಹೊಸ ವರ್ಷಕ್ಕೆ ಏನು ಪ್ರಶ್ನೆ ಇಟ್ಕೊಂಡು ಬಂದಿದ್ದೀರಿ? ಯಾರ ಬಗ್ಗೆ ಕೇಳಬೇಕು? ನಮ್ಮ ಮಗಳ ಬಗ್ಗೆ ಕೇಳಬೇಕಿತ್ತು. ಓಕೆ, ಅವರ ಜನ್ಮ ದಿನಾಂಕ ತಿಳಿಸಿ. 9/3/1997. 9/3/97. ಸಮಯ ಬೆಳಗ್ಗೆ 3:42. 3:42. 9ನೇ ತಾರೀಕಿನ ಬೆಳಗಿನ ಜಾವ ಅಲ್ವಾ? ಹೌದು. ಓಕೆ ಓಕೆ, ಏನ್ ಪ್ರಶ್ನೆ? ಮದುವೆ ಬಗ್ಗೆ ಕೇಳಬೇಕಿತ್ತು. ಓಕೆ, ಖಂಡಿತ ಉತ್ತರಿಸ್ತಾರೆ ಶಾಸ್ತ್ರಿಗಳು. ನಮಸ್ಕಾರ ಶಾಂತ ಅವರೇ. ನಮಸ್ಕಾರ ಗುರು. ನಮಸ್ಕಾರ. ಈ ವರ್ಷನಾದರೂ ಮದುವೆ ಆಗುತ್ತಾ ಇಲ್ವಾ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಅನ್ಸುತ್ತೆ ಪಾಪ, ಅಲ್ವಾ? ನೋಡಿ, ಈಗ ಗುರು ಮೇ ನಂತರದಲ್ಲಿ ಗುರುವಿಗೆ ಸ್ವಲ್ಪ ಮಟ್ಟಿಗೆ ಈಗ ತೃತೀಯದಲ್ಲಿದ್ದಾನೆ. ಹೀಗಾಗಿ ಸ್ವಲ್ಪ ಏನು ಹುಡುಕಿದ್ರೂ ಸಿಗಲ್ಲ, ಈ ಥರದ ನಿರಾಶೆಯ ಫಲ ಸೂಚಿಸುತ್ತೆ. ಈಗ ಅವರಿಗೆ ನಡೀತಾ ಇರತಕ್ಕಂಥ ಕಾಲವು ಹಾಗೇ ಇದೆ. ರಾಹುವಿನ ಭುಕ್ತಿ, ಶನಿದಶೆಯಲ್ಲಿ ರಾಹುವಿನ ಭುಕ್ತಿ ನಡೀತಾ ಇದೆ. ಈ ಕಾರಣದಿಂದಾಗಿ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಸೂಚಿಸ್ತಾ ಇದೆ. ಮತ್ತು ಸಪ್ತಮಾಧಿಪತಿ ತುಂಬ ಬಲಹೀನ, ಚಂದ್ರ ರವಿ ಯುಕ್ತನಾಗಿದ್ದಾನೆ. ಈ ಕಾರಣದಿಂದಾಗಿ ಸ್ವಲ್ಪ ವಿವಾಹಕ್ಕೆ ಪ್ರತಿಬಂಧಕಗಳು ಅಂತ ಶಾಸ್ತ್ರ ಹೇಳುತ್ತೆ, ಜಾತಕ ಸೂಚಿಸ್ತಾ ಇದೆ. ಒಂದು ಗುರು ಮತ್ತು ಚಂದ್ರ 2 ಗ್ರಹಗಳ ಶಾಂತಿ ಮಾಡಿಸಿದ್ರೆ ತುಂಬ ಒಳ್ಳೆಯದು. ಅದು ವಿವಾಹದ ಹಾದಿಯನ್ನು ಸುಲಭ ಮಾಡುತ್ತೆ. ಮೇ ನಂತರದಲ್ಲಿ ಅವಕಾಶ ಇದೆ, ಪ್ರಯತ್ನ ಮಾಡಿ, ಒಳ್ಳೆಯದಾಗುತ್ತೆ. ಈ 2024 ನಿಮ್ಮ ಪಾಲಿಗೆ, ನಿಮ್ಮ ಮಗಳ ಪಾಲಿಗೆ ಶುಭವಾಗಲಿ, ಮಂಗಳವಾಗಲಿ, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಶಾಂತ ಅವರೇ ಕರೆ ಮಾಡಿದ್ದಕ್ಕೆ. ಹಾಗೆಯೇ ದಾವಣಗೆರೆಯಿಂದ ರಸೂಲ್ ಅವರು ಕರೆ ಮಾಡಿದ್ದಾರೆ. ರಸೂಲ್ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ. ಹೊಸ ವರ್ಷದ ಶುಭಾಶಯ ತಮಗೆ. ಯಾರ ಬಗ್ಗೆ ಪ್ರಶ್ನೆ? ನಮ್ಮ ಮಕ್ಕಳ ಬಗ್ಗೆ ಕೇಳಕ್ ಮೇಡಮ್ ಅವರ ಬಹಳ ಸ್ವಲ್ಪ ಆರೋಗ್ಯ ಸರಿ ಇರಲ್ಲ. ಓಕೆ, ಅವರ ಜನ್ಮ ದಿನಾಂಕ ತಿಳಿಸಿ. ಇದು ದೊಡ್ಡ ಒಂದು ಮೇಡಮ್ ಅವರ 26/1/2013 ಮೇಡಮ್ ಅವರ. 26/1/2013. ಹ್ಞೂ ಮೇಡಮ್ ಅವರ. ಓಕೆ, ಸಮಯ ಬೆಳಗ್ಗೆ 7:15 ಮೇಡಮ್ ಅವರ. 7:15 ಬೆಳಿಗ್ಗೆ. ಏನ್ ಪ್ರಶ್ನೆ? ಪ್ರಶ್ನೆ ಏನು? ವಿದ್ಯಾಭ್ಯಾಸದ ಒಂದು ಆರೋಗ್ಯ ಸರಿ ಇರಲ್ಲ ಮೇಡಮ್ ಅವರ. ಅವಾಗ ಯಾಕೋ ಈ ವರ್ಷದಿಂದ ಅಷ್ಟು ಇದಾಗಿದೆ. ಮುಂಚೆ ಎಲ್ಲ ತೆಪ್ಪಿದ್ದ, ಈಗ ಅಷ್ಟು ಸಮಸ್ಯೆ ಇದೆ. ಖಂಡಿತ ಉತ್ತರಿಸ್ತಾರೆ ಶಾಸ್ತ್ರಿಗಳು. ರಸೂಲ್ ಅವರೇ ನಮಸ್ಕಾರ. ನಮಸ್ತೆ ಸರ್. ನಮಸ್ಕಾರ. ಆರೋಗ್ಯ ಹೇಗಿದೆ ಅದು ನೋಡ್ಬಿಡೋಣ. ಯಾಕೆಂದರೆ ಆರೋಗ್ಯ ಇದ್ದರೆ ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ ಅಂತ ಒಂದು ಮಾತಿದೆ. ಆರೋಗ್ಯ ಚೆನ್ನಾಗಿದ್ದರೆ ಓದಲಿಕ್ಕೆ ಮನಸ್ಸು ಬರುತ್ತೆ, ಏನಾದರೂ ಚಟುವಟಿಕೆ ಮಾಡಲಿಕ್ಕೆ ಅವಕಾಶ ಆಗುತ್ತೆ. ಹೀಗಾಗಿ ನೋಡೋಣ. ಶನಿ ದಶೆಯಲ್ಲಿ ಈಗ ಇವರಿಗೆ ಕೇತುವಿನ ಭಕ್ತಿ ನಡೀತಾ ಇದೆ. 2024 ಜೂನ್ವರೆಗೆ ಕೇತುವಿನ ಒಂದು ಕಾಲ ನಡೀತಾ ಇದೆ. ಇದು ಸ್ವಲ್ಪ ಮಟ್ಟಿಗೆ ಕೇತು, ರಾಹು, ಶನಿಶ್ಚಿರ ಇವರೆಲ್ಲ ಸ್ವಲ್ಪ ತಾಮಸ ಗ್ರಹಗಳು, ಸ್ವಲ್ಪ ಮಟ್ಟಿಗೆ ಆರೋಗ್ಯವನ್ನು ಹಾಳು ಮಾಡ್ತಕ್ಕಂಥ ಸಾಧ್ಯತೆ. ನೋಡಿ, ಹತ್ತಿರದಲ್ಲಿ ಯಾವುದಾದ್ರು ಗೊತ್ತಿಲ್ಲ, ತಾವು ನಂಬಿಕೆಯಿಂದ ಈ ಕಾಲ್ ಮಾಡಿದ್ದೀರಾ. ನಾನು ಹಾಗಾಗಿ ಇಂಥದ್ದು ಈ ಒಂದು ಏನು ಸಾಧನ ಆಧಾರವನ್ನು ಇಟ್ಕೊಂಡು ನಾನು ಪರಿಹಾರ ಹೇಳಬೇಕು ತಮಗೆ. ಹತ್ತಿರದಲ್ಲಿ ಯಾವುದಾದ್ರು ಗಣಪತಿ ಸನ್ನಿಧಾನ ಇದ್ದರೆ ಗಣಪತಿಗೆ ನೋಡಿ ಅಲ್ಲಿ ರುದ್ರಾಭಿಷೇಕ ಮಾಡಿಸಿ ಆ ತೀರ್ಥ ಸ್ವಲ್ಪ ಸೇವನೆ ಮಾಡಿದ್ರೆ ತುಂಬ ನಿರಾಳವಾಗುತ್ತೆ. ಅವನು ಹೃಷ್ಟದೇವ ಅಂತ ಗಣಪತಿ. ಆರೋಗ್ಯಕ್ಕೆ ಆತ ಮೂಲಾಧಾರ ಚಕ್ರ ಪ್ರಕಟ ಮಾಡುವನೇ ಅವನು. ಹೀಗಾಗಿ ನಮ್ಮ ಶರೀರ ಶಕ್ತಿ ಗಣಪತಿ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿ ಪ್ರತಿ ಮಂಗಳವಾರ ಮಾಡಿಸಿದ್ರೆ ತುಂಬ ಒಳ್ಳೆಯದು. ಹೀಗೆ ಒಂದು 21 ಮಂಗಳವಾರ ತುಂಬ ಫಲಪ್ರದವಾಗುತ್ತೆ ಮಾಡಿಸಿ. ಅಭ್ಯಾಸಕ್ಕೂ ಎಲ್ಲ ಅನುಕೂಲಕರವಾಗಿದೆ. ಗಣಪತಿಯ ಆರಾಧನೆ ಅವರ ವಿದ್ಯಾಭ್ಯಾಸವನ್ನು ಸರಿಪಡಿಸಿಬಿಡುತ್ತೆ. ಇದೊಂದು ಮಾಡಿ, ಒಳ್ಳೆಯದಾಗಲಿ. ಧನ್ಯವಾದ ರಸೂಲ್ ಅವರೇ ಕರೆ ಮಾಡಿದ್ದಕ್ಕೆ. ಹಾಗೆಯೇ ಕೋಲಾರದಿಂದ ಚಂದ್ರಪ್ಪ ಅವರು ಕರೆ ಮಾಡಿದ್ದಾರೆ. ಚಂದ್ರಪ್ಪ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ಚಂದ್ರಪ್ಪ ಅವರೇ ಯಾರ ಬಗ್ಗೆ ಕೇಳಬೇಕಿತ್ತು? ಮೇಡಮ್ ನಮ್ಮ ಬಗ್ಗೆನೇ ಕೇಳಬೇಕಿತ್ತು. ತಮ್ಮ ಬಗ್ಗೆನೇ. ಓಕೆ, ತಮ್ಮ ಜನ್ಮ ದಿನಾಂಕ ತಿಳಿಸಿ.
21/11/1976 ಮೇಡಮ್. 1976, 21/11/76. ಸಮಯ 9:45 ಮೇಡಮ್ ಬೆಳಗ್ಗೆ. 9:45 ಬೆಳಿಗ್ಗೆ. ಏನ್ ಪ್ರಶ್ನೆ? ಹೊಸ ವರ್ಷಕ್ಕೆ ಏನ್ ಪ್ರಶ್ನೆ ಇಟ್ಟು ಬಂದಿದ್ದೀರಿ? ಹಾ ಮೇಡಮ್, ಈ ವರ್ಷ ಹೆಂಗಿರುತ್ತೆ ನಮ್ಮ ಭವಿಷ್ಯ ಅಂತ ಮೇಡಮ್. ಚಂದ್ರಪ್ಪ ಅವರೇ ನಮಸ್ಕಾರ. ನಮಸ್ತೆ ಗುರುಜಿ. ಹೇಗಿರುತ್ತೆ 2024, 23 ಕಳೆದೇ ಹೋಯ್ತು, 24 ಆದ್ರೂ ಹೇಗಿರುತ್ತಪ್ಪ ಅಂತ ಯೋಚನೆ ನಿಮಗೆ ಅಲ್ವಾ? ಹೌದು ಗುರುಜಿ. ಈಗ ತಮಗೆ ನೋಡಿ ಶನೈಶ್ಚರನ ಭುಕ್ತಿ ನಡೀತಾ ಇದೆ. ನಮಗೆ 2024, 25 ಇನ್ಯಾವ ತಿಂಗಳು, ಜನವರಿನೋ ಫೆಬ್ರವರಿನೋ ಇವು ಮುಖ್ಯ ಆಗೋದಿಲ್ಲ. ಈ ಜಾತಕವನ್ನು ಪರಿಶೀಲಿಸಿದಾಗ ವಸ್ತುತಃ ನಮಗೆ ಈ ಕಾಲದಲ್ಲಿ ಯಾವ ಗ್ರಹ ನಡೀತಾ ಇದೆಯಪ್ಪ, ಯಾವ ಗ್ರಹದ ಕಾಲದಲ್ಲಿ ನಾವಿದ್ದೀವಿ, ಅದು ಬಹಳ ಮುಖ್ಯವಾಗುತ್ತೆ. ಹೀಗಾಗಿ ನಾವು ಶನೈಶ್ಚರನ ಭುಕ್ತಿಯಲ್ಲಿದ್ದೀರಾ. ಶನೈಶ್ಚರ ನಿಮ್ಮ ಜಾತಕದಲ್ಲಿ ಅಷ್ಟಮ ಸ್ಥಾನದಲ್ಲಿದ್ದಾನೆ. ಅಷ್ಟಮ ಅಂದರೆ ಅದೊಂದು ನಷ್ಟ, ಹೆಚ್ಚಿನ ತೊಂದರೆಗಳನ್ನು ಉಂಟು ಮಾಡ್ತಕ್ಕಂಥ ಸ್ಥಾನ ಅದು. ಹೀಗಾಗಿ ತಪ್ಪದೆ ನೀವು 2023, 2024 ಅದು ಮುಗಿಯುವವರೆಗೆ ಪ್ರತಿ ಶನಿವಾರ ಶನೈಶ್ಚರ ಸನ್ನಿಧಾನಕ್ಕೆ ಹೋಗಿ ಅಲ್ಲಿ ತಾವು ರುದ್ರಾಭಿಷೇಕವನ್ನು ಮಾಡಿಸಿ, ತೈಲ ಎಳ್ಳೆಣ್ಣೆ ಇರ್ತಿಯಲ್ಲ, ಆ ಎಳ್ಳೆಣ್ಣೆಯಿಂದ ಸ್ವಲ್ಪ ದೀಪವನ್ನು ಹಚ್ಚಿದ್ರೆ ತುಂಬ ಸಹಾಯವಾಗುತ್ತೆ. ಕಷ್ಟದಿಂದ ಹೊರಗೆ ಬರ್ತೀರಾ, ಕತ್ತಲಿನಿಂದ ಹೊರಗೆ ಬರ್ತೀರಾ. ಕಷ್ಟ ಅನ್ನೋದೇ ಕತ್ತಲು, ಅದರಿಂದ ಹೊರಗೆ ಬರಬೇಕು ನಾವು. ಹೀಗಾಗಿ ಶನೈಶ್ಚರನ ಪ್ರಾರ್ಥನೆ ತುಂಬ ಸಹಾಯವಾಗುತ್ತೆ. ಪ್ರತಿ ಶನಿವಾರ ತಪ್ಪದೇ ಮಾಡಿ. 23 ಶನಿವಾರ ಹೇಳಿದೆ. ಶನೈಶ್ಚರನ ಆರಾಧನೆ ಸಂಪೂರ್ಣವಾಗೋದು ಯಾವಾಗ ಅಂದರೆ 23 ಶನಿವಾರ ಕಳೆದ ಮೇಲೆ. ಅಲ್ಲಿವರೆಗೆ ಪ್ರತಿ ಶನಿವಾರ ತಾವು ಮಾಡಿದರೆ ನೋಡಿ, ಆಮೇಲೆ ನೀವು ಕಾಲ್ ಮಾಡಿ ನನಗೆ ಮತ್ತೆ. ಒಳ್ಳೆಯದಾಗಲಿ. ಧನ್ಯವಾದ ಚಂದ್ರಪ್ಪ ಅವರೇ ಕರೆ ಮಾಡಿದ್ದಕ್ಕೆ. ಹಾಗೆಯೇ ಮೈಸೂರಿನಿಂದ ವಿಜಯಲಕ್ಷ್ಮಿ ಅವರು ಕರೆ ಮಾಡಿದ್ದಾರೆ. ವಿಜಯಲಕ್ಷ್ಮಿ ಅವರೇ ನಮಸ್ಕಾರ. ನಮಸ್ಕಾರ. ಹೊಸ ವರ್ಷದ ಶುಭಾಶಯ. ಯಾರ ಬಗ್ಗೆ ಪ್ರಶ್ನೆ ತಮ್ಮದು? ನನ್ನ ಬಗ್ಗೆ ವಿಚಾರ ಕೆಲಸ ಅವಾಗ ನಮ್ಮ ಮಗನ ಬಗ್ಗೆ ಕೇಳ್ಬೇಕಿತ್ತು. ನಿಮ್ಮ ಮಗನ ಬಗ್ಗೆ. ಓಕೆ, ಅವರ ಜನ್ಮ ದಿನಾಂಕ ತಿಳಿಸಿ. ಮಗ ಕುಂಭರಾಶಿ. ಜನ್ಮ ದಿನಾಂಕ ತಿಳಿದಿದ್ಯಾ? ನಮ್ದು 14/4/36. 14/4/36. 2036. ಅಮ್ಮ, ವಿಜಯಲಕ್ಷ್ಮಿ ಅವರು ನಮಸ್ಕಾರ. ಇದು ನಿಮ್ಮ ಡೇಟ್ ಆಫ್ ಬರ್ತಾ? 36. ಸಮಯ ಗೊತ್ತಿದೆಯಾ ತಮಗೆ? ಸಮಯ ಗೊತ್ತಿಲ್ಲ. ಗೊತ್ತಿಲ್ವಾ? ಆಯಿತು, ನೀವೊಂದು ಸಂಖ್ಯೆ ಹೇಳ್ತೀರಾ 108ರಲ್ಲಿ? 6. ಅದು ಮೇಷರಾಶಿಯನ್ನೇ ಸೂಚಿಸುತ್ತೆ. ಮೇಷರಾಶಿಯ ಅಧಿಪತಿ ಈಗ ಸ್ವಲ್ಪ ತೊಡಕಿನಲ್ಲಿದ್ದಾನೆ. ಫೆಬ್ರವರಿ ನಂತರ ತುಂಬ ಬಲ ಬರ್ತದೆ. ನಿಮ್ಮ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಸೂಚಿಸ್ತಾ ಇದೆ. ಹೀಗಾಗಿ ಆರೋಗ್ಯದ ದೃಷ್ಟಿಯಿಂದ ಸುಬ್ರಹ್ಮಣ್ಯ ಕವಚ ಅದನ್ನು ಕೇಳಿಸ್ಕೊಳ್ಳಿ, ಪ್ರತಿ ದಿವಸ ಕೇಳಿಸ್ಕೊಳ್ಳಿ. ಅದು ತುಂಬ ಸಹಾಯವಾಗುತ್ತೆ. ಆರೋಗ್ಯ ಮೊದಲು ಬಹಳ ಮುಖ್ಯ. ಮನುಷ್ಯನಿಗೆ ಆರೋಗ್ಯ ಇದ್ದರೇ ಯಾವುದಾದ್ರೂ ಬೇರೆ ಚಟುವಟಿಕೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಹೀಗಾಗಿ ಆರೋಗ್ಯ ಸದೃಢವಾಗಲಿ, ಈ ಕಾರಣದಿಂದ ಸುಬ್ರಹ್ಮಣ್ಯ ಕವಚವನ್ನು ಕೇಳಿಸ್ಕೊಳ್ಳಿ, ತಪ್ಪಿಸ್ಬೇಡಿ. ಅದು ತುಂಬ ಸಹಾಯವಾಗುತ್ತೆ. ಒಳ್ಳೆಯದಾಗಲಿ ತಮಗೆ. ಧನ್ಯವಾದಗಳು ವಿಜಯಲಕ್ಷ್ಮಿ ಅವರೇ ಕರೆ ಮಾಡಿದ್ದಕ್ಕೆ. ಹೀಗೆ ನೀವು ಕೂಡ ಕರೆ ಮಾಡಿ ಈ ಹೊಸ ವರ್ಷ ಹೇಗಿದೆ, ಹೊಸ ವರ್ಷದ ಕುರಿತಾಗಿ ತಮಗಿರುವಂತಹ ಪ್ರಶ್ನೆಗಳೇನು, ಏನು ಹೇಳುತ್ತೆ ಜ್ಯೋತಿಷ್ಯ, ಅದನ್ನು ಶಾಸ್ತ್ರಗಳಿಂದಲೇ ತಿಳಿದುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಒಂದು ಪುಟ್ಟ ವಿರಾಮದ ಸಮಯ ಆಗ್ತದೆ ಶಾಸ್ತ್ರಗಳೇ. ವಿರಾಮದ ಬಳಿಕ ಈ ಇಡೀ ವರ್ಷ ಹೇಗಿರುತ್ತೆ ಅನ್ನೋದರ ಬಗ್ಗೆ ಮತ್ತಷ್ಟು ಮಾಹಿತಿ ಮುಂದುವರಿಯುತ್ತೆ. 2024 ವರ್ಷ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈ ವರ್ಷ ಹೇಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಪಡಿತಾ ಇದ್ವಿ. ಜಾತಕ ಏನು ಹೇಳುತ್ತೆ ಅಂತ ನೇರವಾಗಿ ನಿಮ್ಮಿಂದ ಕರೆಗಳನ್ನು ಸ್ವೀಕರಿಸಿ ಅದಕ್ಕೆ ಉತ್ತರಿಸ್ತಾ ಇದ್ರು ಶಾಸ್ತ್ರಿಗಳು. ಜೊತೆಗೆ ರಾಶಿ ಫಲವನ್ನು ಕೂಡ ತಿಳಿತಾ ಇದ್ವಿ. ಈಗಾಗಲೇ 4 ರಾಶಿಗಳ ಫಲಾನುಫಲ ತಿಳಿದಿದ್ದೀವಿ ಶಾಸ್ತ್ರಿಗಳೇ. ಇನ್ನು ಮುಂದಿನ ಸಿಂಹದಿಂದ ಯಾವ ರೀತಿ ಇದೆ ಫಲ ಗಮನಿಸ್ತಾ ಹೋಗೋಣ. ಸಿಂಹರಾಶಿಯವರಿಗೆ ಈ ವರ್ಷದ ಆದಿಯಲ್ಲಿ ಹೇಗಿರ್ತದೆ ಅದನ್ನು ನೋಡ್ತಾ ಹೋಗೋಣ. ನೋಡಿ, ಪ್ರಾರಂಭದಲ್ಲಿ ಜನವರಿ ತಿಂಗಳಲ್ಲಿ ನಿಮಗೆ ಪಂಚಮದಲ್ಲಿ ಕುಜ ಇರ್ತಾನೆ. ಇದು ಮಕ್ಕಳಿಂದಾಗಿ ಸ್ವಲ್ಪ ಮಟ್ಟಿಗೆ ತೊಡಕುಂಟಾಗ್ತಕ್ಕಂಥದ್ದು, ಬುದ್ಧಿಹೀನತೆ ಬರತಕ್ಕಂತಹ ಸಾಧ್ಯತೆ. ಅಲ್ಲಿ ಶನಿ ಗುರು ಇದರಿಂದ ಶುಭ ಫಲ ಇದೆ. ಶನೈಶ್ಚರ ನಿಮಗೆ ಸಪ್ತಮದಲ್ಲಿ ವ್ಯಾಪಾರ ಚಟುವಟಿಕೆಗಳನ್ನು ಗರಿಗೆ ಎದುರಿಸ್ತಾನೆ, ಅದರಲ್ಲಿ ಸಂಶಯ ಇಲ್ಲ. ಭಾಗ್ಯದ ಗುರು ಇರ್ತಾನಲ್ಲ, ಆ ಗುರುವಿನಿಂದ ಮನೆಯಲ್ಲಿ ಇನ್ನೂ ಮೇವರೆಗೆ ಮನೆಯಲ್ಲಿ ಮಂಗಳ ಕಾರ್ಯಗಳಿಗೆ ಚಾಲನೆ ಅವಕಾಶ ಇದೆ. ಸಿಂಹರಾಶಿಯವರಿಗೆ ಚೆನ್ನಾಗಿದೆ. ಆದರೆ ಬೇರೆ ಬೇರೆ ಗ್ರಹಗಳು ಸ್ವಲ್ಪ ಮಟ್ಟಿಗೆ ತೊಡಕನ್ನು ಕೊಡುತ್ತೆ. ಆತಂಕ ಮಾಡ್ಕೋಬೇಡಿ, ಅದಕ್ಕೊಂದು ಪರಿಹಾರ ನೋಡೋಣ. ನಿಮಗೆ ಫೆಬ್ರವರಿ ತಿಂಗಳಲ್ಲಿ ನೋಡಿ, ಕುಜನಿಂದಾಗಿ ತುಂಬ ಉತ್ಕೃಷ್ಟವಾದ ಫಲ ಕಾಣ್ತೀರಾ. ಅಲ್ಲಿ ನಿಮಗೆ ಎಲ್ಲ ಶತ್ರುಗಳ ಮರ್ದನ ಆಗುತ್ತೆ, ಶತ್ರುಗಳನ್ನು ಜಯಿಸ್ತೀರಾ, ಕೋರ್ಟು ಕಚೇರಿಗಳಲ್ಲಿ ಗೆಲುವು ಇತ್ಯಾದಿಗಳನ್ನು ಕಾಣಲಿಕ್ಕೆ ಅವಕಾಶ ಇದೆ. ಮಾರ್ಚ್ ತಿಂಗಳಲ್ಲಿ ನಿಮಗೆ ತುಂಬ ಉತ್ಕೃಷ್ಟವಾಗಿದೆ. ಶುಕ್ರ ನಿಮಗೆ ಕರ್ಮಾಧಿಪತಿ. ಹೀಗಾಗಿ ವೃತ್ತಿಯಲ್ಲಿ ಹೊಸ ಅವಕಾಶಗಳು, ಹೊಸ ದಾರಿ, ಹೊಸ ಬಡ್ತಿ ಸಿಗ್ತಕ್ಕಂಥ ಸಾಧ್ಯತೆ ಇತ್ಯಾದಿಯನ್ನು ಕಾಣಲಿಕ್ಕೆ ಖಂಡಿತ ಅವಕಾಶ ಇದೆ. ಇದು ಸಿಂಹರಾಶಿಯವರ ಕ್ವಿಕ್ ಫಲ. ಅಂದರೆ ಜನವರಿ, ಫೆಬ್ರವರಿ, ಮಾರ್ಚ್ 3 ತಿಂಗಳಲ್ಲಿ ಮಧ್ಯಮ ಫಲವಾಗಿದೆ. ಮಾರ್ಚ್ ವೇಳೆಗೆ ಸ್ವಲ್ಪ ಉತ್ಕೃಷ್ಟವಾದ ಫಲ ಕಾಣ್ತೀರಾ, ಅದರಲ್ಲಿ ಸಂಶಯ ಬೇಡ. ಇನ್ನು ಕನ್ಯಾ ರಾಶಿಯವರಿಗೆ ಗಮನಿಸ್ಕೊಂಡ್ರೆ ಜನವರಿ ತಿಂಗಳಲ್ಲಿ ನಿಮಗೆ ನೋಡಿ ತುಂಬ ಚೆನ್ನಾಗಿದೆ. ಚತುರ್ಥದ 4ನೇ ಮನೆಯ ಶುಕ್ರ ನಿಮ್ಮ ಪಾಲಿಗೆ
ವಾಹನ, ಗೃಹ ಸೌಖ್ಯ, ಭೂಮಿ ಖರೀದಿ ಇಂಥ ಒಂದು ಶುಭ ಫಲವನ್ನು ತಂದುಕೊಡ್ತಾನೆ. ತುಂಬ ಚೆನ್ನಾಗಿದೆ. ಯಾಕೆಂದರೆ ಶುಕ್ರ ಅವನು ಸೌಭಾಗ್ಯಕಾರಕ, ನಿಮಗೆ ನಿಮ್ಮ ರಾಶಿಗೆ ಭಾಗ್ಯಾಧಿಪತಿ. ಹೀಗಾಗಿ ತುಂಬ ಚೆನ್ನಾಗಿದೆ. ಫೆಬ್ರವರಿ ತಿಂಗಳಲ್ಲಿ ನಿಮಗೆ ತುಂಬ ಚೆನ್ನಾಗಿದೆ. ಯಥಾ ಪ್ರಕಾರ ಕುಜನ ಬಲ ಬಂದುಬಿಡುತ್ತೆ. ಈ ಕಾರಣದಿಂದಾಗಿ ಮಕ್ಕಳಿಂದಾಗಿ ಒಂದು ಸಮಾಧಾನ ಕಾಣ್ತೀರಾ. ಶೌರ್ಯ, ಈ ಆತ್ಮಬಲ ಅಂತೀವಲ್ಲ, ಅದು ತುಂಬ ಗಟ್ಟಿಯಾಗುತ್ತೆ ಅಂತಕ್ಕಂಥದ್ದನ್ನೆಲ್ಲ ಸೂಚಿಸ್ತಾ ಇದೆ. ಉತ್ಕೃಷ್ಟವಾಗಿದೆ. ಇನ್ನು ಶುಕ್ರ ಕೂಡ ಫೆಬ್ರವರಿ ತಿಂಗಳಲ್ಲಿ ತುಂಬ ಉಚ್ಚರಾಯ ಸ್ಥಿತಿಗೆ ಹೋಗ್ತಾನೆ, ಉಚ್ಚ ಸ್ಥಾನಕ್ಕೆ ಹೋಗ್ತಾನೆ. ಆ ಕಾರಣದಿಂದಾಗಿ ಅಖಂಡಿತ ಧನಂ ಅಂತ ಹೇಳುತ್ತೆ. ಹಣಕಾಸು ಧನಾಧಿಪತಿ ಅವನು, ಭಾಗ್ಯಾಧಿಪತಿ ಹೌದು. ಹೀಗಾಗಿ ನಿಮ್ಮ ಪಾಲಿಗೆ 2024 ಒಂದು ಸುವರ್ಣ ಕಾಲ ಅಂತ ಹೇಳಬಹುದು. ಪ್ರಾರಂಭದ ದಿನಗಳಲ್ಲಿ ಯುಗಾದಿವರೆಗೆ ನಿಮ್ಮನ್ನು ಮಾತಾಡಿಸೋರಿಲ್ಲ, ಅಷ್ಟು ಚೆನ್ನಾಗಿದೆ. ಕನ್ಯಾ ರಾಶಿಯವರು ಏನಪ್ಪ ಯಾವಾಗಲೂ ನನಗೆ ತೊಡಕು ಇದೆ ಇಲ್ಲ ಅಂತಲ್ಲ. ಯಾಕೆಂದರೆ ಅಲ್ಲಿ ರಾಹು ಇದ್ದಾನೆ, ಜನ್ಮದಲ್ಲಿ ಕೇತು ಇದ್ದಾನೆ. ಆರೋಗ್ಯದಲ್ಲಿ, ದಾಂಪತ್ಯದಲ್ಲಿ ಭಿನ್ನಾಭಿಪ್ರಾಯಗಳು ಸೂಚಿಸ್ತಾ ಇದೆ. ಇದನ್ನು ಮರಿಬಾರ್ದು. ನಾಗಕ್ಷೇತ್ರ ದರ್ಶನ ಮಾಡ್ತಕ್ಕಂಥದ್ದು ತುಂಬ ತುಂಬ ಒಳ್ಳೆಯದು. ಕನ್ಯಾ ರಾಶಿಯವರು ಪರಿಹಾರಕ್ಕೆ ಪ್ರತಿ ಮಂಗಳವಾರ, ಪ್ರತಿ ಶನಿವಾರ ನಾಗ ಸನ್ನಿಧಾನಕ್ಕೆ ಹೋಗಿ ಬನ್ನಿ. ಅದು ತುಂಬ ಒಳ್ಳೆಯ ಫಲವನ್ನು ತಂದುಕೊಡುತ್ತೆ. ಇನ್ನು ತುಲಾರಾಶಿಯವರಿಗೆ ಗಮನಿಸ್ಕೊಂಡ್ರೆ ಜನವರಿ ತಿಂಗಳಲ್ಲಿ ಪ್ರಾರಂಭದಲ್ಲಿ ಹೇಗಪ್ಪ ಇರ್ತದೆ ಅಂತಂದರೆ ಸಗುಣ ಧನವಾನ್ ಅಂತ ಹೇಳುತ್ತೆ. 3ನೇ ಮನೆ ಕುಜ ಇದ್ದರೆ ತುಂಬ ಒಳ್ಳೆಯದಲ್ವ. ಅವನು ಧೈರ್ಯಶಾಲಿಯ ಧೈರ್ಯವನ್ನು ತಂದು ಕೊಡ್ತಾನೆ. ಸಾಹಸ, ಮಿಲಿಟ್ರಿ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥವ್ರು, ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿರೋರು, ಅಗ್ನಿಶಾಮಕ ಠಾಣೆಯಲ್ಲಿರೋರು, ಬೆಂಕಿ ಸಂಬಂಧಿ ಅಂದರೆ ನಾವು ಹೋಟೆಲ್ ಇಂಡಸ್ಟ್ರಿ ಕೂಡ ಇದಕ್ಕೆ ಅನ್ವಯ ಆಗುತ್ತೆ. ಇವರೆಲ್ಲ ತುಂಬ ಚೆನ್ನಾಗಿದೆ, ಉತ್ಕೃಷ್ಟವಾಗಿದೆ. ಧೈರ್ಯ, ಏನನ್ನೂ ಸಾಧಿಸ್ತೀನಿ ಅನ್ನೋ ಛಲ ಬರ್ತದೆ. ಜನವರಿಯಲ್ಲಿ ತುಂಬ ಚೆನ್ನಾಗಿದೆ. ಇನ್ನು ಫೆಬ್ರವರಿ ತಿಂಗಳಲ್ಲಿ ಅವನಿಂದಾಗಿ ನಿಮಗೆ ಇನ್ನೂ ಆತ ಉಚ್ಚಸ್ಥಾನಕ್ಕೆ ಹೋಗ್ತಾನೆ. ಈ ಕಾರಣದಿಂದಾಗಿ ನಿಮಗೆ ಹೆಚ್ಚಿನ ಬಲ ಬರುತ್ತೆ. ಭೂಮಿ ಖರೀದಿ ಮಾಡ್ತೀರಾ, ಮನೆ ಗೃಹ ಪ್ರವೇಶ ಆದಿಗಳನ್ನು ನೆರವೇರಿಬಿಡುತ್ತೆ. ತುಂಬ ಚೆನ್ನಾಗಿದೆ. ತುಂಬ ಫೆಬ್ರವರಿ ತಿಂಗಳು ಕೂಡ ನಿಮ್ಮ ಪಾಲಿಗೆ ತುಂಬ ಉತ್ಕೃಷ್ಟವಾಗಿದೆ. ಇನ್ನು ಮಾರ್ಚ್ ವೇಳೆಗೆ ಸ್ವಲ್ಪ ಮಟ್ಟಿಗೆ ಬುದ್ಧಿ ಮೌಢ್ಯವಾಗುತ್ತೆ. ಆಲೋಚನಾ ಶಕ್ತಿಯನ್ನು ಕಳ್ಕೊಳ್ತೀರಾ. ಬುದ್ಧಿಶೂನ್ಯ, ಹೈಯರ್ ಸ್ಟಡೀಸ್ ಮಾಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆಯಾಗುತ್ತೆ. ಒಳ್ಳೆ ಮಾರ್ಗದರ್ಶಕರು ಸಿಗುತ್ತೆ. ಅಥವಾ ನಿಮ್ಮ ಬುದ್ಧಿ ಚಾಂಚಲ್ಯವಾಗಿ ಇನ್ನೇನೋ ಇಟ್ಕೊಂಡು ಗುರಿ ಒಂದು ಹೋಗ್ತಾ ಇರೋ ದಾರಿ ಒಂದು ಆಗಿಬಿಡುತ್ತೆ. ಸ್ವಲ್ಪ ಹುಷಾರಾಗಿರಬೇಕು. ಶಿವಕ್ಷೇತ್ರ ದರ್ಶನ, ಈಶ್ವರ ಸನ್ನಿಧಾನ, ಅದು ತುಂಬ ಸಹಾಯವಾಗುತ್ತೆ. ಮತ್ತು ಸುಬ್ರಹ್ಮಣ್ಯ ಕವಚವನ್ನು ತಾವು ಹೇಳ್ಕೊಳ್ಬೇಕು, ಅದು ಕೂಡ ನಿಮಗೆ ತುಂಬ ಸಹಾಯವಾಗುತ್ತೆ. ಇದು ತುಲಾರಾಶಿಯವರ ಫಲ. ಇನ್ನು ವೃಶ್ಚಿಕ ರಾಶಿಯನ್ನು ಗಮನಿಸ್ಕೊಂಡ್ರೆ ಶಾಸ್ತ್ರ ಅಲ್ಲಿಗೂ ಮುನ್ನ ಮತ್ತಷ್ಟು ಕಾಲ್ಗಳು ಬರ್ತಾ ಇದೆ. ಹಾಗಾಗಿ ಒಂದು ಕಾಲನ್ನು ತೆಗೆದುಕೊಳ್ಳುವಂತಹ ಸಮಯ. ಬೆಂಗಳೂರಿನಿಂದ ಒಬ್ರು ಕಾಲರ್ ಇದ್ದಾರೆ, ಮಂಜು ಅನ್ನೋರು ಕರೆ ಮಾಡಿದ್ದಾರೆ. ಮಂಜು ಅವರೇ ನಮಸ್ತೆ. ನಮಸ್ಕಾರ. ಹೊಸ ವರ್ಷದ ಹಾರ್ದಿಕ ಶುಭಾಶಯ ತಮಗೆ. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಮಗನ ಬಗ್ಗೆ ಕೇಳಬೇಕಾಯ್ತು. ಓಕೆ, ಅವರ ಜನ್ಮ ದಿನಾಂಕ ತಿಳಿಸಿ. ಜನ್ಮ ದಿನಾಂಕ 24/9/1989. 24/9/89. ಸಮಯ? ಸಮಯ ರಾತ್ರಿ 2 ಗಂಟೆ. ರಾತ್ರಿ 2 ಗಂಟೆಗೆ. 24 ರಾತ್ರಿನಾ? 24 ರಾತ್ರಿ. ಓಕೆ ಓಕೆ, ಏನ್ ಪ್ರಶ್ನೆ? ನನ್ ಮಗನ್ ಮದ್ವೆನೇ ಆಗ್ತಾ ಇಲ್ಲ ಮೇಡಮ್. ಎಷ್ಟೋ ಇದ್ ಮಾಡಿದ್ರು ಸಿಗ್ತಾ ಇಲ್ಲ ಹೆಣ್ಣು. ನಮಸ್ಕಾರ. ನಮಸ್ಕಾರ ಮಂಜು ಅವರೇ. ನಮಸ್ಕಾರ ಸರ್. ನಮಸ್ಕಾರ. ಆತಂಕವಾಗಿದೆ, ಯಾಕೆ ವಿವಾಹ ಇಷ್ಟು ವಿಳಂಬ ಆಗ್ತಾ ಇದೆ ಅಂತಕ್ಕಂಥ ತಮ್ಮ ಏನೋ ಗೊತ್ತಾಗ್ತಾ ಇಲ್ಲ ಮೇಡಮ್. ನಾನು ಹುಡುಕ್ತಾ ಇದೀನಿ ಸರ್, ಅದು ಏನು ಒಂದು ಸಿಗ್ತಾ ಯಾವ್ದು ಗೊತ್ತಾಯ್ತು ನೋಡಿ. ಈಗ ನಿಮ್ಮೊಬ್ಬರ ಪ್ರಶ್ನೆ ಅಲ್ಲ, ಅದು ಇಡೀ ನಮ್ಮ ಏನು ನೆಲದ ಪ್ರಶ್ನೆ ಆಗಿದೆ. ಯಾರನ್ನ ಕೇಳಿ ಹೆಣ್ಣು ಸಿಗಲ್ಲ, ಯಾರನ್ನ ಕೇಳಿ ಹೆಣ್ಣಿಗೆ ವರ ಸಿಗಲ್ಲ. ಇದೊಂದು ಅಭಾವ ಉಂಟಾಗ್ಬಿಟ್ಟಿದೆ. ಅದು ಪ್ರತಿ ಮನೆಯಲ್ಲಿರ್ತಕ್ಕಂಥ ವೇದನೆ, ರೋಧನೆ, ಅದು ಸಂಶಯ ಇಲ್ಲ. ಇಲ್ಲಿ ಏನಾಗಿದೆಯಪ್ಪ ಅಂದರೆ ಅದ್ರ ಜೊತೆಗೆ ಇನ್ನೊಂದು ಆ್ಯಡ್ ಆಗಿದೆ ನಿಮ್ಮ ಮಗನ ಜಾತಕದಲ್ಲಿ. ಸಪ್ತಮಾಧಿಪತಿಯಾಗಿರ್ತಕ್ಕಂಥ ಶನೈಶ್ಚರ ದುಸ್ಥಾನದಲ್ಲಿದ್ದಾನೆ ಮತ್ತು ವಿವಾಹ ಸ್ಥಾನದಲ್ಲಿ ರಾಹು ಇರತಕ್ಕಂಥದ್ದು ಒಂದು ಪ್ರಾಬ್ಲಮ್. ಈ ಕಾರಣದಿಂದ ಶನೈಶ್ಚರ ಮತ್ತು ರಾಹು ಈ ಗ್ರಹಗಳ ಶಾಂತಿ ಒಂದು ಮಾಡಿಸಿ, ಮತ್ತು ಶಿವಕ್ಷೇತ್ರದಲ್ಲಿ ಗಿರಿಜಾ ಕಲ್ಯಾಣ ತುಂಬ ಫಲಪ್ರದವಾಗಿರ್ತಕ್ಕಂಥದ್ದು. ಇದನ್ನು ಆ ಗಿರಿಜಾ ಕಲ್ಯಾಣ ಮಾಡಿಸಿದ್ರೆ ತುಂಬ ಅನುಕೂಲ ಆಗುತ್ತೆ. ಶ್ರದ್ಧೆಯಿಂದ, ಭಕ್ತಿಯಿಂದ, ನಂಬಿಕೆ ಬೇಕು, ನಂಬಿಕೆಯಿಂದ ಮಾಡಿ, ಅನುಕೂಲ ಆಗುತ್ತೆ. ಆತಂಕ ಮಾಡ್ಕೋಬೇಡಿ, ಒಳ್ಳೆಯದಾಗಲಿ. ಧನ್ಯವಾದ ಮಂಜು ಅವರೇ ಕರೆ ಮಾಡಿದ್ದಕ್ಕೆ. ಹಾಗೆ ಹುಬ್ಬಳ್ಳಿಯಿಂದ ವೀರೇಶ್ ಅವರು ಕರೆ ಮಾಡಿದ್ದಾರೆ. ವೀರೇಶ್ ಅವರೇ ನಮಸ್ತೆ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕು? ನನ್ನ ಮಗನ ಬಗ್ಗೆ ಕೇಳಬೇಕಾಯ್ತು ಮೇಡಮ್. ಓಕೆ, ಅವರ ಜನ್ಮ ದಿನಾಂಕ ತಿಳಿಸಿ. 2/6. ಓಕೆ, 1917 ಮೇಡಮ್. 2/6/70 ಅಲ್ವಾ? ಹಾಂ ರೀ. ಸಮಯ? 2017 ಮೇಡಮ್. 17 17. ಹಾಂ, 2017. 2/6/2017. ಸಮಯ? ಹಾಂ ಮೇಡಮ್. ಸಮಯ ರಾತ್ರಿ 8:00 ಮೇಡಮ್. ರಾತ್ರಿ 8:30. ಓಕೆ, ಏನ್ ಪ್ರಶ್ನೆ? ಹೌದು, ಅವ ಚಂದಾಗಿ ಓದ್ತಾ ಇಲ್ಲ ಮೇಡಮ್. ಸ್ವಲ್ಪ ಬುದ್ಧಿಶಕ್ತಿ ಕಡಿಮೆ ಇದೆ ರೀ. ಸೊ ಅವ ಏನೋ ಸ್ವಲ್ಪ ಇದು ಮಾಡ್ದಂಗೆ ಮಾಡ್ತಾನೆ ಮೇಡಮ್. ನೋಡೋಣ ಶಾಸ್ತ್ರಿಗಳು ತಿಳಿಸ್ತಾರೆ. ವೀರೇಶ್ ಅವರೇ ನಮಸ್ಕಾರ.
ನಮಸ್ಕಾರ ಸರ್. ನಮಸ್ಕಾರ. ಆತಂಕ ಮಾಡ್ಕೋಬೇಡಿ. ವಿದ್ಯಾಭ್ಯಾಸ ಯಾಕೋ ಸ್ವಲ್ಪ ಕುಂಠಿತವಾಗಿದೆಯಲ್ಲ ಏನಪ್ಪ ಅಂತ ಅನ್ಸುತ್ತೆ, ಆತಂಕವಾದ. ಯಾಕೆಂದರೆ ವಿದ್ಯಾಧಿಪತಿ ಲಗ್ನದಲ್ಲಿದ್ದಾನೆ ಶನೈಶ್ಚರ. ಅವನು ಶನೈಹಿ ಚರತಿ ಇತಿ ಶನೈಶ್ಚರ ಅಂತ. ಶನೈಶ್ಚರ ಅಂದರೆ ಸ್ವಲ್ಪ ನಿಧಾನಗತಿಯಲ್ಲಿ 2 ಸಲ ಹೇಳಬೇಕಲ್ಲ. ಕೆಲವರಿಗೆ 1 ಸಲ 2 ಸಲ ಹೇಳಿದ್ರೆ ಗೊತ್ತಾಗುತ್ತೆ, ಆದರೆ ಇದು ಒಂದು 10 ಸಲ ಹೇಳಿದ್ರೂ ಗೊತ್ತಾಗ್ತಾ ಇಲ್ವಲ್ಲ ಅಂತ ಅನಿಸುತ್ತೆ ಪಾಪ. ಅದಕ್ಕೆ ಹತ್ತಿರದಲ್ಲಿ ನೋಡಿ ಆಂಜನೇಯ ಸ್ವಾಮಿ ಸನ್ನಿಧಾನ ಇದ್ದರೆ, ನಿಮ್ಮ ಮನೆಯಿಂದ ಸ್ವಲ್ಪ ಸಮೀಪದಲ್ಲಿ ಎಲ್ಲಾದರೂ ಆಂಜನೇಯ ಸನ್ನಿಧಾನ ಇದ್ದರೆ ಆಂಜನೇಯನಿಗೆ ಜೇನಿನ ಅಭಿಷೇಕ ಮಾಡಿಸಿ, ಅಭಿಷೇಕ ಮಾಡಿರೋ ಜೇನನ್ನು ಸ್ವಲ್ಪ ತಿನ್ನಿಸಿ ಮನೆಗೆ ತೊಗೊಂಬಂದು, ಅದು ತುಂಬ ಸಹಾಯವಾಗುತ್ತೆ. ಪ್ರತಿ ಶನಿವಾರ ವಿದ್ಯಾಭ್ಯಾಸ ಮುಗಿಯುವವರೆಗೆ ಮಾಡಿಸಿದ್ರೆ ತುಂಬ ಒಳ್ಳೆಯದು. ಮಾಡಿ ನೋಡಿ, ನಿಮಗೆ ಮಿರಾಕಲ್ ಆಗುತ್ತೆ. ಒಳ್ಳೆಯದಾಗಲಿ. ಧನ್ಯವಾದ ವೀರೇಶ್ ಅವರೇ ಕರೆ ಮಾಡಿದ್ದಕ್ಕೆ. ಎಸ್, ಇನ್ನಷ್ಟು ಕರೆಗಳನ್ನು ಸ್ವೀಕರಿಸೋ ಮುನ್ನ ಈಗೊಂದು ಚಿಕ್ಕ ಬ್ರೇಕ್ನ ಸಮಯ ಆಗ್ತಾ ಇದೆ. ಹಾಗಾಗಿ ಬ್ರೇಕ್ ಆದ ಬಳಿಕ ಮತ್ತಷ್ಟು ರಾಶಿಫಲ, ಅದರ ಜೊತೆಗೆ ತಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನ ನೀಡ್ತಾರೆ ಶಾಸ್ತ್ರಿಗಳು ಬ್ರೇಕ್ ಆದ ಮೇಲೆ. 2024 ವರ್ಷ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇಡೀ ವರ್ಷ ಹೇಗಿದೆ ಅನ್ನೋದನ್ನ ತಿಳಿತಾ ಇದ್ವಿ. ಜಾತಕ ಏನ್ ಹೇಳುತ್ತೆ ಅಂತ ನೇರವಾಗಿ ತಾವು ಕೂಡ ಕರೆ ಮಾಡಿ ತಮ್ಮ ಪ್ರಶ್ನೆಗಳನ್ನ ಕೇಳಬಹುದು, ಶಾಸ್ತ್ರಿಗಳು ಉತ್ತರಿಸ್ತಾರೆ. ಅದಕ್ಕೂ ಮುನ್ನ ರಾಶಿಫಲವನ್ನ ನೋಡ್ತಾ ಇದ್ವಿ ಶಾಸ್ತ್ರಿಗಳೇ. ಈಗಾಗಲೇ ನಾವು ತುಲಾ ರಾಶಿಯವರೆಗೆ ನೋಡಿದೀವಿ. ಮುಂದಿನ ರಾಶಿಗಳ ಫಲಾನುಫಲ ಹೇಗಿದೆ? ವೃಶ್ಚಿಕ ರಾಶಿಯನ್ನು ಗಮನಿಸೋಣ. ಕ್ವಿಕ್ಕಾಗಿ ಹೇಳ್ತೀನಿ, ನೀವು ಕೋಷ್ಟಕವನ್ನು ನೋಡ್ಕೊಳ್ಳಿ, ನಿಮ್ಮ ವಿವರವಾಗಿರುತ್ತದೆ. ಸಮಯದ ಅಭಾವ ಕಾರಣದಿಂದಾಗಿ ವೃಶ್ಚಿಕ ರಾಶಿಯವರಿಗೆ ಜನವರಿಯಲ್ಲಿ ನೋಡಿ ತುಂಬ ಚೆನ್ನಾಗಿರುತ್ತದೆ. ಸ್ವಲ್ಪ ಮಟ್ಟಿಗೆ ಈ ಮುಖಕ್ಕೆ ತೊಂದರೆ ಉಂಟಾಗೋ ಸಾಧ್ಯತೆ ಇದೆ ದ್ವಿತೀಯದ ಕುಜನಿಂದಾಗಿ. ಹೀಗಾಗಿ ಜನವರಿಯಲ್ಲಿ ನೀವು ಆರೋಗ್ಯ, ಅದರಲ್ಲೂ ಮುಖದ ವಿಚಾರವಾಗಿ ಸ್ವಲ್ಪ ಯೋಚನೆ ಮಾಡಿ. ಒರಟು ಮಾತು ಬರುತ್ತೆ, ಅದನ್ನು ಸ್ವಲ್ಪ ಗಮನ ಇಟ್ಕೊಳ್ಳಿ, ಅದು ಬೇಕು. ಇನ್ನು ಫೆಬ್ರವರಿಯಲ್ಲಿ ಗಮನಿಸ್ಕೊಂಡ್ರೆ ತುಂಬ ಚೆನ್ನಾಗಿದೆ. ಶೂರರು, ಧೈರ್ಯಶಾಲಿಗಳು ಮತ್ತು ಹೊಸ ಉತ್ಸಾಹದ ಕೆಲಸಗಳನ್ನು ಮಾಡಲಿಕ್ಕೆ ಅವಕಾಶ ಇದೆ. ಫೆಬ್ರವರಿ ತುಂಬ ಚೆನ್ನಾಗಿದೆ. ಇನ್ನು ಮಾರ್ಚ್ ವೇಳೆಗೆ ನಿಮಗೆ ಮನೆ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆಗಳು ಉಂಟಾಗೋ ಸಾಧ್ಯತೆ ಇರ್ತದೆ. ಗೃಹ, ಹಳೆ ಮನೆ ರಿಪೇರಿ ಅಥವಾ ಅದಕ್ಕೆ ಸಂಬಂಧಿಸಿರ್ತಕ್ಕಂಥ ಏನೋ ತೊಡಕು ಉಂಟಾಗೋದು, ಅಂಥದ್ದೊಂದು ತೊಡಕು ಸೂಚಿಸ್ತಾ ಇದೆ. ಕೃಷಿ ಭೂಮಿ ಮತ್ತು ಗೃಹ, ಮನೆ ಇವುಗಳ ಮಟ್ಟಿಗೆ ತೊಡಕನ್ನು ಸೂಚಿಸ್ತಾ ಇದೆ ವೃಶ್ಚಿಕ ರಾಶಿಯವರಿಗೆ. ಇದು 3 ತಿಂಗಳಲ್ಲಿ ನೀವು ಎದುರಿಸಬೇಕಾಗಿರತಕ್ಕಂಥ ಒಂದು ಸವಾಲು. ಇದಕ್ಕೆ ಪರಿಹಾರ ಏನಪ್ಪ ಅಂದರೆ ಈಶ್ವರ ಸನ್ನಿಧಾನದಲ್ಲಿ ಗೋಧಿ ದಾನ ಮಾಡಿದ್ರೆ ತುಂಬ ಒಳ್ಳೆಯದು. ಇನ್ನು ಧನುಸ್ಸು ರಾಶಿಯನ್ನು ಗಮನಿಸ್ಕೊಂಡ್ರೆ ಧನುಸ್ಸು ರಾಶಿಯವರಿಗೆ ನೋಡಿ ಸ್ವಲ್ಪ ಮಟ್ಟಿಗೆ ಪ್ರಾರಂಭದಲ್ಲಿ ಜನವರಿಯಲ್ಲಿ ಕಣ್ಣಿನ ಬಾಧೆ ಉಂಟಾಗೋ ಸಾಧ್ಯತೆ ಇರ್ತದೆ. ಹೀಗಾಗಿ ಅದರ ಬಗ್ಗೆ ಗಮನ ಹರಿಸಬೇಕು. ಇನ್ನು ಅದರ ಹೊರತಾಗಿ ಫೆಬ್ರವರಿ, ಮುಖ್ಯವಾಗಿ ಜನವರಿಯಲ್ಲಿ ಆರೋಗ್ಯ ವಿಚಾರ ನೋಡ್ಕೊಳ್ಬೇಕು. ಫೆಬ್ರವರಿ ಮಟ್ಟಿಗೆ ನಿಮಗೆ ಲಾಭ ಚೆನ್ನಾಗಿರ್ತದೆ. ಈ ಯಾವುದಾದ್ರು ವ್ಯವಹಾರ ಮಾಡ್ತಾಯಿದ್ರೆ ಅದಕ್ಕೆ ವಿಶೇಷವಾದ ಲಾಭ ಕಾಣ್ತೀರ, ಸಂಶಯ ಇಲ್ಲ. ಬುದ್ಧಿಬಲ ಚೆನ್ನಾಗಿರ್ತದೆ, ನಿಮ್ಮ ಆಲೋಚನಾ ಶಕ್ತಿ ಹೆಚ್ಚುತ್ತೆ. ಹೈಯರ್ ಸ್ಟಡೀಸ್ ಮಾಡೋರಿಗೆ ತುಂಬ ಚೆನ್ನಾಗಿರ್ತದೆ. ಇನ್ನು ಮಾರ್ಚ್ ವೇಳೆಗೆ ತುಂಬ ಸುಖಭುಕ್ತ ಸುವಾಹನ ಯಶಾಹ ಅನ್ನೋ ಹಾಗೆ ವಾಹನ ಖರೀದಿ ಮಾಡ್ತೀರಾ, ಗೃಹ ಖರೀದಿ ಮಾಡ್ತೀರಾ, ಭೂಮಿ ಖರೀದಿ ಇತ್ಯಾದಿ ಎಲ್ಲ ಶುಭ ಫಲ ಇದೆ. ಟೆಕ್ಸ್ಟೈಲ್ ಇಂಡಸ್ಟ್ರಿ, ಕಲಾವಿದರಿಗೆ ತುಂಬ ಉತ್ಕೃಷ್ಟವಾಗಿದೆ. ಮಾರ್ಚ್ ನಿಮ್ಮ ಪಾಲಿಗೆ ಸುವರ್ಣ ಕಾಲ ಅಂತ ಕನ್ಸಿಡರ್ ಮಾಡಬಹುದು. ಇದು ಧನುಸ್ಸು ರಾಶಿಯವರು. ಹೆಚ್ಚಿನ ವಿವರ ಇಲ್ಲಿ ಬರ್ತಾ ಇದೆ, ಓದಿಕೊಳ್ಳಿ ಸಮಾಧಾನವಾಗಿ. ಇನ್ನು ಧನುಸ್ಸು ಮಕರ ರಾಶಿಯನ್ನು ಗಮನಿಸ್ಬಿಡೋಣ. ಮಕರ ರಾಶಿಯವರಿಗೆ ನೋಡಿ ಜನವರಿ ತಿಂಗಳಲ್ಲಿ ನಿಮಗೆ ನೋಡಿ ಅಧಿಕವಾದ ವ್ಯಯವನ್ನು ಸೂಚಿಸ್ತಾ ಇದೆ ಮತ್ತು ಕಣ್ಣಿನ ಬಾಧೆಯನ್ನು ಸೂಚಿಸ್ತಾ ಇದೆ. ಸ್ವಲ್ಪ ಹುಷಾರಾಗಿರಬೇಕು ಮಕರ ರಾಶಿಯವರು ವರ್ಷದ ಆದಿಯಲ್ಲಿ ಜನವರಿ ತಿಂಗಳಲ್ಲಿ. ಫೆಬ್ರವರಿಯಲ್ಲಿ ನಿಮಗೆ ಮಾತು ಕಠಿಣವಾಗುತ್ತೆ, ಹೊರಟು ಮಾತಾಡ್ತೀರಾ. ಆದರೆ ಒಂದು ಯೋಗವು ಅಲ್ಲಿ ಕುಜನ ಜನ್ಮಕ್ಕೆ ಬರ್ತಕ್ಕಂಥ ಕುಜ ರುಚಕ ಯೋಗವನ್ನು, ಸಾಹಸವನ್ನು ತಂದುಕೊಡ್ತಾನೆ. ಹೀಗಾಗಿ ನೀವು ಕಠಿಣವಾದ ಕೆಲಸಗಳನ್ನು ಸುಲಭ ಮಾಡಿಕೊಂಡು ಯಶಸ್ಸನ್ನು ಗಳಿಸಲಿಕ್ಕೆ ಅವಕಾಶ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ನೀವು ಭೂಮಿ ಖರೀದಿ ಇತ್ಯಾದಿಗಳ ಅವಕಾಶ ಕೂಡ ಇರತಕ್ಕಂಥದ್ದು ಸೂಚಿಸ್ತಾ ಇದೆ. ಫೆಬ್ರವರಿಯಲ್ಲಿ ತುಂಬ ಚೆನ್ನಾಗಿದೆ. ಮಾರ್ಚ್ ವೇಳೆಗೆ ನಿಮಗೆ ವಿದ್ಯಾಹೀನತೆ ಉಂಟಾಗುತ್ತೆ, ಆಲಸ್ಯ ಬರ್ತದೆ, ಸ್ವಲ್ಪ ಕಠಿಣ ಮಾತು, ಕುಟುಂಬಗಳಲ್ಲಿ ಘರ್ಷಣೆ, ವಾಗ್ವಾದ ಇಂಥದ್ದೆಲ್ಲ ಎದುರಿಸಬೇಕಾಗುತ್ತೆ. ಸಮಾಧಾನ ಬೇಕು. ಪರಿಹಾರಕ್ಕೆ ಲಲಿತಾ ಸಹಸ್ರನಾಮ ತುಂಬ ಒಳ್ಳೆಯದು. ಪ್ರತಿ ದಿವಸ ಲಲಿತಾ ಸಹಸ್ರನಾಮ ಕೇಳಿಸ್ಕೊಂಡ್ರೆ ಬಹಳ ಒಳ್ಳೆಯದು ಮಕರ ರಾಶಿಯವರಿಗೆ. ಎಸ್, ಮುಂದಿನ ರಾಶಿ ನೋಡೋ ಮುನ್ನ ಮತ್ತೋರ್ವ ಕಾಲರ್ ಇದ್ದಾರೆ ಶಾಸ್ತ್ರಿಗಳೇ. ನಾಸಿಕ್ನಿಂದ ಸೌಭಾಗ್ಯ ಲಕ್ಷ್ಮಿ ಅವರು ಕರೆ ಮಾಡಿದ್ದಾರೆ. ಸೌಭಾಗ್ಯ ಲಕ್ಷ್ಮಿ ಅವರೇ ನಮಸ್ತೆ, ಹೊಸ ವರ್ಷದ ಶುಭಾಶಯ ತಮಗೆ. ನಿಮಗೆ ಹೊಸ ವರ್ಷ ಶುಭಾಶಯ. ಏನ್ ಪ್ರಶ್ನೆ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ದೊಡ್ಡ ಮಗ ಶ್ರೀಕೃಷ್ಣ ಕಿರಣನ ಬಗ್ಗೆ ಕೇಳಬೇಕಿತ್ತು. ಓಕೆ, ಅವರ ಜನ್ಮ ದಿನಾಂಕ ತಿಳಿಸಿ. ಮೇ 1999. ಓಕೆ, ಬೆಳಿಗ್ಗೆ 8:49. ದಿನಾಂಕ ಹೇಳಿ. ದಿನಾಂಕ 17ನೇ ತಾರೀಕು. 17ನೇ ತಾರೀಕು ಮೇ ಅಲ್ವಾ? 17/5/99. ಹೌದು. ಸಮಯ 8:35 ಬೆಳಿಗ್ಗೆನಾ? ಹೌದು ಹೌದು. 8:35 ಬೆಳಿಗ್ಗೆ. ಓಕೆ ಓಕೆ. ಪ್ರಶ್ನೆ ಏನಂದ್ರಿ? 8:31 ಬೆಳಿಗ್ಗೆ. ಓಕೆ, ಏನ್ ಪ್ರಶ್ನೆ? ಅವನ ಭವಿಷ್ಯ ಹೇಗೆ, ಅವನಿಗೆ ಸ್ವಂತ ಬಿಸ್ನೆಸ್ ಮಾಡ್ಬೇಕು ಅಂತ ಉಂಟು, ಅದು ಹೇಗೆ, ಯಾವ ರೀತಿಯಲ್ಲಿ ಹೋಗ್ಬೇಕು? ಖಂಡಿತ ಉತ್ತರಿಸ್ತಾರೆ ಶಾಸ್ತ್ರಿ. ನಮಸ್ಕಾರ ಸೌಭಾಗ್ಯ ಲಕ್ಷ್ಮಿ ಅವರೇ. ಈಗ ನೀವು ಕಾಲ್ ಮಾಡಿದ ಸಮಯ ಇದೆಯಲ್ಲ, ಬಹಳ ತುಂಬ ಚೆನ್ನಾದ ಸಮಯ, ಒಳ್ಳೆ
ಏನು ನಿಮ್ಮ ಮಗನಿಗೆ ಒಳ್ಳೆಯ ಕಾಲವೂ ಪ್ರಾರಂಭವಾಗಿದೆ, ಗುರು ದಶೆ ಶುರುವಾಗಿದೆ. ಗುರು ತುಂಬ ಚೆನ್ನಾಗಿ ಅಲ್ಲಿ ಆತ ಹಂಸಯೋಗದಲ್ಲಿದ್ದಾನೆ. ಹಂಸೇ ಸಾಧ್ಭಿರಭೀಷ್ಟದ ಕ್ಷಿತಿಪತಿ ಅಂತ ಏನು ವ್ಯವಹಾರ ಮಾಡ್ತಾರೋ ಅದರಲ್ಲಿ ಉತ್ಕೃಷ್ಟವಾಗ್ತಕ್ಕಂಥದ್ದು, ಉತ್ತಮವಾಗಿರ್ತಕ್ಕಂಥದ್ದು, ಹೆಚ್ಚಿನ ಹಣ ಗಳಿಕೆ ಮಾಡ್ತಕ್ಕಂತಹ ಸಾಧ್ಯತೆ ತುಂಬ ಚೆನ್ನಾಗಿದೆ. ಜಾತಕದಲ್ಲಿ ಆತಂಕ ಮಾಡ್ಕೋಬೇಡಿ, ಅವರು ಪ್ರಯತ್ನವನ್ನು ಮುಂದುವರಿಸಲಿ, ಆ ಪ್ರಯತ್ನಕ್ಕೆ ಉತ್ತಮವಾದ ಫಲ ಅಂತೂ ಇದೆ. ಕಾಲವೂ ಚೆನ್ನಾಗಿದೆ, ಒಳ್ಳೆಯದಾಗಲಿ. ಒಳ್ಳೆಯದಿರುವಾಗ ಹೆಚ್ಚು ಹೇಳೋ ಅವಶ್ಯಕತೆ ಇಲ್ಲ, ತೊಡಕಿದ್ದಾಗ ವಿವರಿಸಬೇಕು, ಒಳ್ಳೆಯದಿದ್ದಾಗ ವಿವರಿಸೋ ಅವಶ್ಯಕತೆ ಇಲ್ಲ. ಒಳ್ಳೆಯದಾಗಲಿ. ಧನ್ಯವಾದ ಸೌಭಾಗ್ಯಲಕ್ಷ್ಮಿ ಅವರೇ ಕರೆ ಮಾಡಿದ್ದಕ್ಕೆ. ಹಾಗೆಯೇ ಮೈಸೂರಿನಿಂದ ನಾಗರತ್ನ ಅವರು ಕರೆ ಮಾಡಿದ್ದಾರೆ. ನಾಗರತ್ನ ಅವರೇ ನಮಸ್ಕಾರ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳ್ಬೇಕು ತಾವು? ಮಗನ ಬಗ್ಗೆನ ಕೇಳ್ಬೇಕು. ಮಗನ ಬಗ್ಗೆ. ಓಕೆ, ಅವರ ಜನ್ಮ ದಿನಾಂಕ ತಿಳಿಸಿ. ಜೂನ್ 5ನೇ ತಾರೀಕು 6ನೇ ತಿಂಗಳು 94ನೇ ಇಸ್ವಿ. 5/6/94. ಸಮಯ ಭಾನುವಾರ ಬೆಳಿಗ್ಗೆ 11 ಗಂಟೆ 18 ನಿಮಿಷದಿಂದ 20 ನಿಮಿಷ. ಓಕೆ, ಬೆಳಿಗ್ಗೆ 11:18ಕ್ಕೆ. ಓಕೆ, ಏನ್ ಪ್ರಶ್ನೆ? ಅವನ್ ಮದ್ವೆ ಬಗ್ಗೆ ಮೇಡಮ್, ಈ ವರ್ಷ ಮದ್ವೆ ಆಗುತ್ತಾ? ಓಕೆ, 2024 ಅವರಿಗೆ ಕಂಕಣ ಭಾಗ್ಯ ಇದೆಯಾ ಅನ್ನೋದು. ನಮಸ್ಕಾರ ನಾಗರತ್ನ ಅವರೇ. ನಮಸ್ತೆ. ಈ ವರ್ಷ ಮದುವೆ ಭಾಗ್ಯ ಇದೆಯಾ ಅಂತಕ್ಕಂಥದ್ದು ನಿಮ್ಮ ಪ್ರಶ್ನೆ ಅಲ್ವಾ? 2024 ಇವರ ಪಾಲಿಗೆ ಹೇಗಪ್ಪ ಇದೆ ಅಂದರೆ ಶುಕ್ರನ ಭುಕ್ತಿ ನಡೀತಾ ಇದೆ ನೋಡಿ. ಈಗ ಖಂಡಿತ ಚೆನ್ನಾಗಿದೆ. ಜುಲೈವರೆಗೆ ಶುಕ್ರನ ಕಾಲ ಬಂದ ತಕ್ಷಣ ವಿವಾಹ ಆಗುತ್ತೆ ಅಂತ. ಸಪ್ತಮಾಧಿಪತಿ ಕೂಡ ಅಲ್ಲೇ ಚೆನ್ನಾಗಿದ್ದಾನೆ. ವಿವಾಹಕ್ಕೆ ಏನು ಬೇಕೋ ಅದೆಲ್ಲ ತಯಾರಿ ದೇವತೆಗಳು ಮಾಡಿಕೊಟ್ಟಿದ್ದಾವೆ. ಹೀಗಾಗಿ ಆತಂಕ ಮಾಡಬೇಡಿ, ಪ್ರಯತ್ನ ಮುಂದುವರಿಸಿ. ಶನೈಶ್ಚರ ಶಾಂತಿ ಮಾಡಿಸಿದ್ರೆ ತುಂಬ ಒಳ್ಳೆಯದು, ಸ್ವಲ್ಪ ಫಲ ಬೇಗ ಆಗುತ್ತೆ. ನಂಬಿಕೆಯಿಂದ ಅದೊಂದು ಮಾಡಿಸಿ, ಒಳ್ಳೆಯದಾಗಲಿ. ಧನ್ಯವಾದ ನಾಗರತ್ನ ಅವರೇ ಕರೆ ಮಾಡಿದ್ದಕ್ಕೆ. ಹಾಗೆಯೇ ಬೆಂಗಳೂರಿನಿಂದ ಲತಾ ಅವರು ಕರೆ ಮಾಡಿದ್ದಾರೆ. ಲತಾ ಅವರೇ ನಮಸ್ಕಾರ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳ್ಬೇಕಿತ್ತಾವು? ಮಗಳ ಬಗ್ಗೆ ಮೇಡಮ್. ಓಕೆ, ಅವರ ಜನ್ಮ ದಿನಾಂಕ ತಿಳಿಸಿ. 6/11/2004. 6/11/2004. ಸಮಯ ಮಧ್ಯಾಹ್ನ 3:30ಯಿಂದ 3:15. ಓಕೆ, ಮಧ್ಯಾಹ್ನ 3:30ಯಿಂದ 3:15. ಓಕೆ, ಏನ್ ಪ್ರಶ್ನೆ? ಮೇಡಮ್, ಅವಳು ಆಕ್ಚುಲಿ ಇಂಜಿನಿಯರಿಂಗ್ ಗೆ ಅಂತ ಜಾಯಿನ್ ಆಗಿದ್ದಾಳೆ. ಆದ್ರೆ 1 ಇಯರ್ ಆಗಿದೆ, ಈಗ 3rd ಸೆಮ್ ಎಂಟ್ರಿ ಆಗ್ಬೇಕು. ಆದ್ರೆ ಅವಳಿಗೆ ಯಾಕೋ ಗೊತ್ತಿಲ್ಲ, ಈಗಾಗ್ಲೇ ತಿರ್ಗಾ ಬಿಟ್ಬಿಟ್ಟಿದ್ದಾಳೆ. ಅಯ್ಯೋ ಹೋಗಮ್ಮ ಓದ್ಬೇಕಾ ಅಂತ ತುಂಬಾ ಲೇಜಿ ಆಗಿರ್ತಾಳೆ. ಅದ್ರ ಜೊತೆಗೆ ತುಂಬಾ ಆರೋಗ್ಯಂಟ್ ಆಗ್ತಾಳೆ. ನಾವೇನಾದ್ರೂ ಮಾತಾಡ್ಸಕ್ ಹೋದ್ರೆ ಸಾಕು ಅಷ್ಟು ಬೇಗ ಕೋಪ ಬಂದ್ಬಿಡುತ್ತೆ ಅವಳಿಗೆ. ನಮಸ್ಕಾರ. ನಿಮ್ಮ ಪ್ರಶ್ನೆ ನನಗೆ ಅರ್ಥ ಆಯ್ತು. ಮಗಳು ಕೆಲವರು ಪ್ರಾರಂಭದಲ್ಲಿ SLC ವರೆಗೆ ತುಂಬ ಚೆನ್ನಾಗಿ ಓದ್ತಾರೆ, ಆಮೇಲೆ ಅವರ ಲೈಫು ಬೇರೆ ಕಡೆ ಟರ್ನ್ ಆಗಿಬಿಡುತ್ತೆ. ಇನ್ನು ಕೆಲವರು ಅಲ್ಲಿವರೆಗೂ ದಡ್ಡರಾಗಿರ್ತಾರೆ, ಆಮೇಲೆ ಟರ್ನ್ ತೊಗೊಂಡ್ಬಿಡುತ್ತೆ. ಅಂಥದ್ದೊಂದು ಲಕ್ಷಣ ಇದೆ. ಏನಾಗಿದೆ, ಈಗ ನಡೀತಾ ಇರತಕ್ಕಂಥ ಕಾಲ ಶುಕ್ರದಶೆಯಲ್ಲಿ ಶನೈಶ್ಚರನ ಭುಕ್ತಿ ನಡೀತಾ ಇದೆ. ಶನೈಶ್ಚರ ಸ್ವಲ್ಪ ಮಂದಗತಿಯವನು, ಪಂಚಮ ಸ್ಥಾನ ಬುದ್ಧಿಸ್ಥಾನ ಅಂತ ನಾವು ಯಾವುದು ಹೇಳ್ತೀವೋ ಅಲ್ಲಿದ್ದಾನೆ. ಹೀಗಾಗಿ ನೋಡಿ, ಆಂಜನೇಯನ ಪ್ರಾರ್ಥನೆ ಮಾಡಲಿಕ್ಕೆ ಹೇಳಿ, ಅವರಿಗೆ ಹೇಳಿ. ಅವ್ರ ಪರವಾಗಿ ನಾನು ಹೋಗಲ್ಲ, ಮತ್ತೊಬ್ಬರು ಹೋಗಲ್ಲ ಅಲ್ಲ, ಅವರೇ ಹೋದರೆ ತುಂಬ ಒಳ್ಳೆಯದು. ಅವ್ರ ಊಟ ಅವರೇ ಮಾಡಿದ್ರೆ ಹೊಟ್ಟೆ ತುಂಬುತ್ತಲ್ವ. ಹಾಗಾಗಿ ಅವರು ಆಂಜನೇಯನ ಸನ್ನಿಧಾನಕ್ಕೆ ಹೋಗಿ ಆಂಜನೇಯನಿಗೆ ಪ್ರತಿ ಶನಿವಾರ ಜೇನು ಹಾಗೂ ರಸಬಾಳೆ ಅವೆರಡರ ಅಭಿಷೇಕ ಮಾಡಿ ಸ್ವಲ್ಪ ಪ್ರಸಾದ ತಗೊಳ್ಳಿ. ಖಂಡಿತ ಅವರಿಗೆ ಆಲಸ್ಯ ಹೊರಟೋಗುತ್ತೆ, ಅಭ್ಯಾಸ ಮಾಡೋ ಆಸಕ್ತಿ ಬರುತ್ತೆ. ಯೋಚನೆ ಮಾಡೋದು ಬೇಡ, ಈ ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ. ಧನ್ಯವಾದ ಲತಾ ಅವರೇ. ಹಾಗೆಯೇ ಮತ್ತೋರ್ವ ಕಾಲರ್ ಶಿವಮೊಗ್ಗದಿಂದ ಸುಮನ್ ಅವರು ಕರೆ ಮಾಡಿದ್ದಾರೆ. ಸುಮನ್ ಅವರೇ ನಮಸ್ಕಾರ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳ್ಬೇಕು ತಾವು? ನನ್ನ ಬಗ್ಗೆನೇ ಮೇಡಮ್. ತಮ್ಮ ಬಗ್ಗೆನೇ. ಓಕೆ, ತಮ್ಮ ಜನ್ಮ ದಿನಾಂಕ ತಿಳಿಸಿ. 8/2/1989. 8/2/89. ಸಮಯ ಸಂಜೆ 7 ಗಂಟೆ 5 ನಿಮಿಷ. 7 ಗಂಟೆ 5 ನಿಮಿಷ ಸಂಜೆ. ಸುಮನ್ ಅವರೇ, ಏನ್ ಪ್ರಶ್ನೆ? ನನ್ನ ವೃತ್ತಿ ಬಗ್ಗೆ ಕೇಳಬೇಕಿತ್ತು, ಹೇಗಿದೆ? ಓಕೆ, ಖಂಡಿತ ಉತ್ತರಿಸ್ತಾರೆ. ಸುಮನ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. 10ನೇ ಮನೆ ಅಧಿಪತಿ ಯಾರು ಅಂತ ನೋಡ್ಕೋಬೇಕು. ನೀವು ವೃತ್ತಿ ಬಗ್ಗೆ ಕೇಳಿದ್ದೀರಾ, ಆ ಅಧಿಪತಿ ತುಂಬ ಚೆನ್ನಾಗಿದ್ದಾನೆ, ಹೀಗಾಗಿ ಆತಂಕ ಬೇಡ. ಅಲ್ಲಿ ಗುರು ಇರ್ತಕ್ಕಂಥದ್ದು ಇದೆಲ್ಲ. ಭಾಗ್ಯಾಧಿಪತಿ ಚೆನ್ನಾಗಿದ್ದಾನೆ, ಅದೃಷ್ಟ ಚೆನ್ನಾಗಿದೆ ನಿಮಗೆ. ಹೀಗಾಗಿ ಈಗ ಬುಧನ ದಶೆಯಲ್ಲಿ ಕುಜನ ಒಂದೇ ಭಾಗ್ಯಾಧಿಪತಿ ಕಾಲವೇ ನಡೀತಾ ಇದೆ. ಈಗ ಕಾಲ ತುಂಬ ಚೆನ್ನಾಗಿದೆ. ನೀವು ಪ್ರಯತ್ನ ಮಾಡಿ, ಕೆಲಸಕ್ಕೆ ಕೈ ಹಾಕಿದ್ರೆ, ಇಂಥ ಕೆಲಸ ಮಾಡಬೇಕು ಅಂತ ಅಪೇಕ್ಷೆ ಮಾಡಿದ್ರೆ ಭಗವಂತನ ಸಹಾಯ ಉಂಟಾಗುತ್ತೆ. ಯೋಚನೆ ಮಾಡೋದು ಬೇಡ. ಅಮ್ಮನವರ ಸನ್ನಿಧಾನಕ್ಕೆ ಅವರೇ ಧಾನ್ಯ ದಾನ ಮಾಡಿ 16 ಶುಕ್ರವಾರ, ಅದು ಇನ್ನೂ ಸ್ವಲ್ಪ ಸಪೋರ್ಟ್ ಮಾಡುತ್ತೆ. ತುಂಬ ಸುಲಭ ಆಗುತ್ತೆ ನಿಮಗೆ ಫಲ. ಒಳ್ಳೆಯದಾಗಲಿ. ಧನ್ಯವಾದ ಕರೆ ಮಾಡಿದ್ದಕ್ಕೆ. ಹೀಗೆ ನೀವು ಕೂಡ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳನ್ನ ಕೇಳಬಹುದು. 2024 ಹೇಗಿದೆ ಅನ್ನೋದನ್ನ ತಿಳಿಸ್ತಾರೆ ಶಾಸ್ತ್ರಗಳ ಜೊತೆಗೆ ಕೊನೆಯ 2 ರಾಶಿಗಳ ಫಲಾನುಫಲ ಕೂಡ ತಿಳಿಯೋಣ. ಒಂದು ಪುಟ್ಟ ವಿರಾಮದ ಸಮಯ ಆಗ್ತಾ ಇದೆ. ವಿರಾಮದ ಬಳಿಕ ಕಾರ್ಯಕ್ರಮ ಮುಂದುವರಿಯುತ್ತೆ. 2024 ವರ್ಷ ಫಲ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇಡೀ ವರ್ಷದ ಫಲ ಹೇಗಿದೆ ಅನ್ನೋದ್ರ ಬಗ್ಗೆ ನಾವು ತಿಳಿದುಕೊಳ್ತಾ ಇದ್ವಿ. ಜೊತೆಗೆ ರಾಶಿ ಫಲದಲ್ಲಿ ಕೊನೆಯ 2 ರಾಶಿಗಳ ಫಲಾನುಫಲವನ್ನ ತಿಳಿಯುವಂತ ಸಮಯ ಕುಂಭ ಮೀನ 2 ಉಳಿದಿದೆ, ಮುಗಿಸ್ಬಿಡೋಣ. ಕುಂಭರಾಶಿಯವರಿಗೆ ಪ್ರಾರಂಭದಲ್ಲಿ ಹೇಗಿರುತ್ತೆ ನೋಡಿ. ಜನವರಿ ತಿಂಗಳು ನಿಮಗೆ ಉತ್ಕೃಷ್ಟವಾಗಿದೆ. ಘನ ಸುಖಯುತ ಅಂತ. ಘನವಾದ ಸುಖ ಅಂದರೆ ಏನು?
ಯಾರು ಕಾಣದೇ ಇರತಕ್ಕಂಥ ಸುಖ ಕಾಣ್ತೀರಂತ. ಜನವರಿ ತಿಂಗಳಲ್ಲಿ ನಿಮಗೆ ತುಂಬ ಶುಕ್ರನ ಬಲ ಚೆನ್ನಾಗಿದೆ, ಹೀಗಾಗಿ ಧನಾಢ್ಯರಾಗ್ತೀರ, ಹಣಕಾಸು ಎಲ್ಲೆಲ್ಲಿಂದಲೂ ಹರಿದು ಬರುತ್ತೆ, ಚೆನ್ನಾಗಿದೆ. ಫೆಬ್ರವರಿ ತಿಂಗಳಲ್ಲಿ ಕ್ವಿಕ್ಕಾಗಿ ಹೇಳ್ತಾ ಇದ್ದೀನಿ, ಉಳಿದಿದ್ದನ್ನು ಇಲ್ಲಿ ಓದ್ಕೊಳ್ಳಿ. ಫೆಬ್ರವರಿ ತಿಂಗಳಲ್ಲಿ ಏನಾಗುತ್ತೆ, ವ್ಯಯ ಹೆಚ್ಚಾಗುತ್ತೆ. ಏನು ಆದಾಯ ಗಳಿಸ್ತೀರಾ ಜನವರಿಲಿ, ಅದು ಫೆಬ್ರವರಿಲಿ ಹಾಗೆ ಕರಗೋಯ್ತಲ್ಲಪ್ಪ ಅಂತ ಅನಿಸುತ್ತೆ. ಕಣ್ಣಿನ ಬಾಧೆ ಸೂಚಿಸ್ತಾ ಇದೆ, ಸ್ವಲ್ಪ ಹುಷಾರಾಗಿರಿ. ಸುಖಹೀನತೆ ಉಂಟಾಗುತ್ತೆ, ಯಾವುದೊಂದು ನಿಮಗೆ ಕಿರಿಕಿರಿ ಆಗ್ತಾ ಇರುತ್ತೆ, ನೆಮ್ಮದಿ ಅನ್ನೋದು ಇಲ್ವಲ್ಲ ಅಂತ ಅನಿಸುತ್ತೆ ಫೆಬ್ರವರಿಯಲ್ಲಿ. ಇನ್ನು ಮಾರ್ಚ್ ತಿಂಗಳ ವೇಳೆಗೆ ವಿದ್ಯಾರ್ಥಿಗಳಿಗೆ ತುಂಬ ಕಂಟಕವಾಗಿದೆ. ವಿದ್ಯಾಹೀನತೆ, ವಿದ್ಯಾ ಕೊರತೆ, ಆಹಾರ ವ್ಯತ್ಯಾಸ ಆಗ್ತಕ್ಕಂಥದ್ದು ಇತ್ಯಾದಿ ತೊಡಕಿದೆ, ಸ್ವಲ್ಪ ಹುಷಾರಾಗಿರಬೇಕು. ಇದಕ್ಕೆ ಪರಿಹಾರ ಏನಪ್ಪ ಅಂತಂದರೆ, ಒಂದು ಶಿವ ಕವಚವನ್ನು ತಪ್ಪದೇ ಕೇಳಿಸ್ಕೊಳ್ಳಿ. ಶಿವನ ಪ್ರಾರ್ಥನೆ, ಶಿವ ಸನ್ನಿಧಾನಕ್ಕೆ ಹೋಗಿ ರುದ್ರಾಭಿಷೇಕ ಮಾಡಿಸೋದು ತುಂಬ ಒಳ್ಳೆಯದು. ಕುಂಭರಾಶಿಯವರಿಗೆ ಚೆನ್ನಾಗಿದೆ. ಜನವರಿ ತುಂಬ ಚೆನ್ನಾಗಿದೆ, ಫೆಬ್ರವರಿ ಕೂಡ ತುಂಬ ಚೆನ್ನಾಗಿದೆ, ಮಾರ್ಚ್ ಸ್ವಲ್ಪ ತೊಡಕು. ಇನ್ನು ಮೀನರಾಶಿಯವರಿಗೆ ಗಮನಿಸ್ಕೊಂಡ್ರೆ, ಜನವರಿ ತಿಂಗಳು ವರ್ಷದ ಆದಿಯಲ್ಲಿ ಗಮನಿಸ್ಕೊಂಡ್ರೆ ವೃತ್ತಿ ಕೌಶಲ್ಯ ತುಂಬ ಚೆನ್ನಾಗಿದೆ. ನಭಸಿ ನೃಪತಿ ಅಂತ ಹೇಳುತ್ತೆ. ಹೀಗಾಗಿ ಆಡಳಿತ ಕೌಶಲ್ಯ ಇರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ. ಅಡ್ಮಿನಿಸ್ಟ್ರೇಷನ್ ಅಂತೀವಲ್ಲ, ಆ ವಿಭಾಗದಲ್ಲಿ ಕೆಲಸ ಮಾಡೋರಿಗೆ ತುಂಬ ಚೆನ್ನಾಗಿದೆ. ಇನ್ನು ಫೆಬ್ರವರಿ ತಿಂಗಳಲ್ಲಿ ಘನಸುಖಯುತ ಅಂತ ಮತ್ತೆ ಯಥಾ ಪ್ರಕಾರ ನಿಮಗೂ ತುಂಬ ಚೆನ್ನಾಗಿದೆ. ಅಲ್ಲಿ 11ರ ಕುಜ ಲಾಭವನ್ನು ಧನಾಧಿಪತಿ, ಹೀಗಾಗಿ ಹಣ ಹರಿದು ಬರುತ್ತೆ. ಹೇಗೆ ಗೊತ್ತಿಲ್ಲ, ದೈವ ಯಾವುದೋ ಒಂದು ರೀತಿಯಲ್ಲಿ ಖಂಡಿತ ಅನುಕೂಲ ಮಾಡುತ್ತೆ. ಹೀಗಾಗಿ ಮೀನರಾಶಿಯವರಿಗೆ ಚೆನ್ನಾಗಿದೆ. ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಬೇಕು. ಮಾರ್ಚ್ ವೇಳೆಗೆ ಕಣ್ಣಿನ ಬಾಧೆ, ವ್ಯಯ ಇತ್ಯಾದಿಗಳ ತೊಡಕಿದೆ. ಜನವರಿ ಫೆಬ್ರವರಿ ತುಂಬ ಚೆನ್ನಾಗಿದೆ, ಮಾರ್ಚ್ ಹಾಗೆ ಡೌನ್ ಆಗ್ತದೆ. ಈಗ ಗ್ರಾಫ್ ಡೌನ್ ಆಗೋದು ಅಂತೀವಲ್ಲ, ಆ ರೀತಿಯಲ್ಲಿ ಆಗುವ ಸಾಧ್ಯತೆ ಇದೆ, ಸ್ವಲ್ಪ ಹುಷಾರು. ನಾಗ ಕವಚ ಕೇಳಿಸ್ಕೊಳ್ಳೋದು ತಪ್ಪಿಸಬೇಡಿ, ಅದು ಪ್ರತಿ ದಿವಸ ಬೇಕು ನಿಮಗೆ. ರಾಹು ಜನ್ಮದಲ್ಲಿದ್ದಾನೆ, ಅವನು ನೀರಿನ ರೋಗಗಳನ್ನು ಉಂಟು ಮಾಡ್ತಾನೆ, ಹೀಗಾಗಿ ಅಂಬುರುಕ್ ಅಂತ. ಹೀಗಾಗಿ ಕಣ್ಣು, ನೀರಿನ ರೋಗಗಳು ಇತ್ಯಾದಿ ನಿಮ್ಮನ್ನು ಬಾಧಿಸುತ್ತೆ. ಈ ಕಾರಣದಿಂದ ನಾಗ ಕವಚ ಪ್ರತಿ ದಿವಸ ಕೇಳಿಸ್ಕೊಂಡ್ರೆ ಬಹಳ ಒಳ್ಳೆಯದು, ಚೆನ್ನಾಗಿದೆ, ಆತಂಕ ಬೇಡ. 12 ರಾಶಿಗಳ ಫಲಾನುಫಲವನ್ನ ತಿಳಿದುಕೊಂಡ್ವಿ. ಈಗ ಕಾಲರ್ ಇದ್ದಾರೆ, ಶಿವಮೊಗ್ಗದಿಂದ ಜಯರಾಜ್ ಅನ್ನೋರು ಕರೆ ಮಾಡಿದ್ದಾರೆ. ಜಯರಾಜ್ ಅವರೇ ನಮಸ್ಕಾರ. ನಮಸ್ತೆ ಸರ್. ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ತಮಗೆ. ಯಾರ ಬಗ್ಗೆ ಪ್ರಶ್ನೆ? ಶುಭಾಶಯಗಳು ಸರ್. ಓಕೆ, ಯಾರ ಬಗ್ಗೆ ಪ್ರಶ್ನೆ? ಅವರ ಜನ್ಮ ದಿನಾಂಕ ತಿಳಿಸಿ. ನನ್ನ ಬಗ್ಗೆನೇ ಪ್ರಶ್ನೆ ಸ್ವಾಮೀಜಿ. ಓಕೆ, ತಮ್ಮ ಜನ್ಮ ದಿನಾಂಕ ಹೇಳಿ. 15th March 1952. 15 ಮಾರ್ಚ್ 52. 15/3/52. ಸಮಯ ಗೊತ್ತಿಲ್ಲ ಮೇಡಮ್ ಅವರೇ, ನನ್ನ ಹೆಸರು ಮಕರ ರಾಶಿ ನಂದು. ಓಕೆ, ಹಾಗಾದ್ರೆ 108 ಒಂದು ನಂಬರ್ ಇಲ್ಲ, ರಾಶಿ ಗೊತ್ತಿದೆ ಅಲ್ವಾ ತಮಗೆ? ರಾಶಿ ಹೇಳಿ. ಮಕರ ರಾಶಿ ಅಂತ ನೋಡಿ. ಆ ದಿನಕ್ಕೆ ಮಕರ ರಾಶಿ ಬರುವುದಿಲ್ಲ, ಆದ್ರೆ ನೀವು ಮಕರ ರಾಶಿ ನಿಮ್ಮ ಹೆಸರಿನ ಪ್ರಕಾರ ತಗೋತಾ ಇದ್ದೀರಾ, ಸಂತೋಷ. ವ್ಯವಹಾರ ನಾಮ ತುಂಬಾ. ಮತ್ತೆ ಧನಸ್ಸು ಬರುತ್ತೆ ನೋಡ್ರಿ. ಇಲ್ಲ, ಆ ಡೇಟಿಗೆ ಧನಸ್ಸೂ ಬರಲ್ಲ, ಮಕರವೂ ಬರಲ್ಲ. ಸ್ವಾತಿ ನಕ್ಷತ್ರ ನಿಮ್ದು, ತುಲಾ ರಾಶಿ ಆಗುತ್ತೆ. ಆ ಡೇಟ್ ನೋಡಿ, 15/3/52 ಇಸ್ವಿಯಲ್ಲಿ ನೀವು ಹುಟ್ಟಿದ್ದು ನಿಜವೇ ಆದರೆ, ಅಂದರೆ ಆ ಡೇಟ್ ನೀವು ಇದನ್ನು ಕನ್ಫರ್ಮ್ ಆಗಿ ಗೊತ್ತಿದ್ದರೆ ಸ್ವಾತಿ ನಕ್ಷತ್ರ ಬರ್ತದೆ. ಈಗ ಇರಲಿ, ಈ ಗೊಂದಲವನ್ನು ಇಟ್ಕೋಬೇಡಿ. ಯಾಕೆ ಅಂದರೆ ಇದೆಲ್ಲದಕ್ಕಿಂತ ಪ್ರಧಾನವಾದ ನಿಮ್ಮ ಹೆಸರಿನ ಮೇಲೆ. ಹಾಗಾಗಿ ಅದು ಮಕರ ರಾಶಿ ನೀವು ನೋಡ್ತಾ ಇರೋದು ಸರಿ ಇದೆ. ಹೀಗಾಗಿ ಮಕರ ರಾಶಿಯವರಿಗೆ ಈಗ ನೋಡಿ, ಶನೈಶ್ಚರ ಚೆನ್ನಾಗಿದ್ದಾನೆ. ಈಗ ಈ ತತ್ಕಾಲದಲ್ಲಿ ಚೆನ್ನಾಗಿದೆಯಾ ಅಂದರೆ ಚೆನ್ನಾಗಿಲ್ಲ. ಹೀಗಾಗಿ ಫೆಬ್ರವರಿಗೆ ನಿಮಗೆ ಒಂದು ಬಲ ಬರ್ತದೆ. ಅಲ್ಲಿವರೆಗೆ ಸ್ವಲ್ಪ ಕಾಯಬೇಕು, ತಾಳ್ಮೆ, ಅದು ತುಂಬ ಪರಿಪಾಕವಾದ ತಾಳ್ಮೆ ಬೇಕು. ಹೀಗಾಗಿ ತಾಳಿಕೊಳ್ಳಿ, ತಾಳಿದವನು ಬಾಳಿಯಾನು ಅಂತ. ಹೀಗಾಗಿ ನೀವು ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ಪಂಚಾಮೃತ ಸೇವೆ ಮಾಡಿಸಿ ಪ್ರತಿ ಮಂಗಳವಾರ, ಅದು ತುಂಬ ಸಹಾಯವಾಗುತ್ತೆ. ಫೆಬ್ರವರಿ ನಂತರ ತುಂಬ ಚೆನ್ನಾಗಿದೆ, ಆತಂಕ ಬೇಡ, ಒಳ್ಳೆಯದಾಗಲಿ. ಧನ್ಯವಾದ ಜಯರಾಜ್ ಅವರೇ ಕರೆ ಮಾಡಿದ್ದಕ್ಕೆ. ಹಾಗೆಯೇ ಬೆಂಗಳೂರಿನಿಂದ ರಮೇಶ್ ಅವರು ಕಾಲ್ ಮಾಡಿದ್ದಾರೆ. ರಮೇಶ್ ಅವರೇ ನಮಸ್ತೆ. ನಮಸ್ಕಾರ ಮೇಡಮ್. ಹೊಸ ವರ್ಷದ ಶುಭಾಶಯ. ಏನ್ ಪ್ರಶ್ನೆ? ತಮಗೂ ತಮ್ಮ ನೆಟ್ವರ್ಕ್ಗೂ ತುಂಬ ಶುಭವಾಗಲಿ. ಓಕೆ, ಯಾರ ಬಗ್ಗೆ ಕೇಳಬೇಕು ತಾವು? ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು. ಓಕೆ, ಜನ್ಮ ದಿನಾಂಕ ಹೇಳಿ. ಜನ್ಮ ದಿನಾಂಕ 23/10/1965. ಓಕೆ, 23/10/65. ಸಮಯ 7 ಗಂಟೆ ಬೆಳಿಗ್ಗೆನಾ? 7:20 ಬೆಳಿಗ್ಗೆ. ಓಕೆ, ಪ್ರಶ್ನೆ ಏನು ಮೇಡಮ್? ನಾನು ಒಂದು ಅಗ್ರಿಕಲ್ಚರ್ ಲ್ಯಾಂಡ್ ಬಂತು, ಅದರಲ್ಲಿ ಒಂದು ಅನಾಥಾಶ್ರಮ ಕಟ್ಟೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಅದರಿಂದ ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ. ಹಾಗೆ ಕಾಲ ಒಳ್ಳೇದಿದೆಯಾ ತಿಳಿಯೋಣ ಶಾಸ್ತ್ರ. ಅಲ್ಲ, ಇಂತಹ ಕಾರ್ಯಗಳಿಗೆ ನಾವು ನೋಡೇ ಬೇಕಾಗಿಲ್ಲ. ಒಳ್ಳೆಯ ಕಾರ್ಯಕ್ಕೆ ಭಗವಂತನ ಕೃಪೆ ಸದಾ ಇರ್ತದೆ. ನೀವು ಮಾಡ್ತಾ ಇರ್ತಕ್ಕಂಥ ಕೆಲಸವೇ ಬಹಳ ಶ್ಲಾಘನೀಯ, ಮಾಡಿ ದಯವಿಟ್ಟು. ಮತ್ತು ನಿಮ್ಮ ಜಾತಕದಲ್ಲಿ ಶನೈಶ್ಚರ ತುಂಬ ಚೆನ್ನಾಗಿದ್ದಾನೆ. ಈ ವೃದ್ಧರನ್ನು, ಹಿರಿಯರನ್ನು ಗೌರವಿಸ್ತಕ್ಕಂಥದ್ದು, ಅವರನ್ನು ನೋಡಿ ಪೋಷಣೆ ಮಾಡ್ತಕ್ಕಂಥದ್ದು, ಇದೆಲ್ಲ ಶನೈಶ್ಚರ ಚೆನ್ನಾಗಿದ್ದರೆ ಆಗುತ್ತೆ. ಶನೈಶ್ಚರ ಚೆನ್ನಾಗಿಲ್ವಾ, ಅಪ್ಪ ಅಮ್ಮಂದ್ರನ್ನು ದೂರ ಇಟ್ಬಿಟ್ಟಿರ್ತಾರೆ.
ಇಂಥದ್ದೊಂದು ಪರಿಸ್ಥಿತಿ ಇರತಕ್ಕಂಥದ್ದು ನಾವು ಕಾಣ್ತೀವಿ. ಸೂಕ್ಷ್ಮ ಗಮನಿಸಿದಾಗ ನಿಮ್ಮ ಜಾತಕ ತುಂಬ ಚೆನ್ನಾಗಿದೆ, ಧನಾಧಿಪತಿ ಚೆನ್ನಾಗಿದ್ದಾನೆ, ಶನೈಶ್ಚರ್ಯ ಚೆನ್ನಾಗಿದ್ದಾನೆ, ಇದೆಲ್ಲ ಒಳ್ಳೆಯ ಲಕ್ಷಣ ಮತ್ತು ಅವಂದೇ ಟೈಮ್ ನಡೀತಾ ಇದೆ, ಚೆನ್ನಾಗಿದೆ ಇವರೇ. ನೀವು ಪ್ರಯತ್ನ ಮಾಡಿ. ನಿಮ್ಮ ಪ್ರಯತ್ನಕ್ಕೆ ಗ್ರಹಗಳ ಸಹಾಯ, ದೈವ ಸಹಾಯವೂ ಇದೆ. ಒಳ್ಳೆಯದಾಗಲಿ ತಮಗೆ. ಧನ್ಯವಾದ ರಮೇಶ್ ಅವರೇ ಕರೆ ಮಾಡಿದ್ದಕ್ಕೆ. ಎಲ್ಲರೂ ತಮಗೇನು ಬೇಕು ಅನ್ನೋದನ್ನ ಕೇಳ್ತಾರೆ, ಆದರೆ ಇವರು ಪರರಿಗೆ ಉಪಕಾರ ಮಾಡುವಂಥ ಒಂದು ಕೆಲಸ ಮಾಡ್ತಾರೆ. ಹಾಗಾಗಿ ಇಂತಹ ಅಥವಾ ಇನ್ನೇನಾದರೂ ಈ ವರ್ಷದ ಬಗ್ಗೆ ತಿಳಿಯೋದು ಆಸಕ್ತಿ ಇದ್ದಲ್ಲಿ ಖಂಡಿತ ಕರೆ ಮಾಡಿ ಅದಕ್ಕೆ ಉತ್ತರಿಸ್ತಾರೆ ಶಾಸ್ತ್ರಿಗಳು. ಒಂದು ಪುಟ್ಟ ಬ್ರೇಕ್ನ ಸಮಯ ಆಗ್ತಾ ಇದೆ. ಬ್ರೇಕ್ ಆದ ಮೇಲೆ ಈ ಫಲ ಮುಂದುವರಿಯುತ್ತೆ.